ಇದಾನಾಗಿಲ್ಲ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ. ಕಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ನನು ಸಾಕ್ಷಿಣ ಘಟತ್ವ ಪ್ರಕಾರಕತ್ವೋಲ್ಲೇಖೇ ಕ್ರಿಯಮಾಣೆ ಪ್ರಕಾರಿತ್ವಮಾತ್ರಸ್ಯ ಸಾಕ್ಷಾದುಲ್ಲೇಖೇಪಿ ಪ್ರತಿಸಂಬಂಧಿಭೂತಘಟತ್ವಂ ಬಾಹ್ಯಪದಾರ್ಥತ್ವಾತ್ ವ್ಯವಸಾಯದ್ವಾರಾ ಏವ ಉಲ್ಲಿಖ್ಯತೆ. ಸಾಕ್ಷಿಯು ಜ್ಞಾನವನ್ನು ಗ್ರಹಿಸಿ ಜ್ಞಾನದಲ್ಲಿ ವಿಷಯವಾದಂತಹ ವಸ್ತುವಿನ ಸ್ಥಿರತ್ವವನ್ನು, ಆ ವಸ್ತು ಅದೇ ಆಗಿದೆ ಎಂಬತಕ್ಕಂಥದ್ದನ್ನು ಸಾಕ್ಷಿ ಗ್ರಹಿಸುತ್ತೆ. ಅದರಲ್ಲಿ ಸಾಕ್ಷಿ ಯಾವ ರೀತಿಯಲ್ಲಿ ಅದನ್ನು ಗ್ರಹಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿ ಗ್ರಹಣ ಮಾಡೋದು ಸಾಕ್ಷಾತ್ತಾಗಿ ಜ್ಞಾನವನ್ನು. ಈಗ ಅಯಂಘಟಃ ಜ್ಞಾನ ಬಂದಿದೆ ಅಂತಾದರೆ ಈ ಜ್ಞಾನದಲ್ಲಿ ಬೆಳಿಗ್ಗೆ ನಾವು ಮನನ ಮಾಡಿದ ಹಾಗೆ ಘಟತ್ವವತಿ ಘಟತ್ವ ಪ್ರಕಾರಕತ್ವ ಇದೆ ಎಂಬುದಾಗಿ ಜ್ಞಾನವು ಸಾಕ್ಷಿಯು ಗ್ರಹಿಸಬೇಕು. ಜ್ಞಾನ ಬಂದಿದೆ, ಅಯಂಘಟಃ ಅಂತ ಜ್ಞಾನ, ಅಯಂಘಟಃ ಅಂತ ಜ್ಞಾನ ಬಂದಿದೆ ಅಂತಾದರೆ ಈ ಜ್ಞಾನವು ಘಟತ್ವವುಳ್ಳ ಘಟದಲ್ಲಿ ಘಟತ್ವವನ್ನು ಪ್ರಕಾರತೆಯ ವಿಷಯೀಕರಿಸ್ತಾ ಇದೆ ಅಂತ ಆ ಜ್ಞಾನವನ್ನು ನಾವು ತಿಳ್ಕೊಳ್ತೇವೆ. ಹಾಗಾದರೆ ಸಾಕ್ಷಿಯು ಆ ಜ್ಞಾನದಲ್ಲಿ ಘಟತ್ವ ಉಳ್ಳ ಘಟದಲ್ಲಿ ಘಟತ್ವವು ಪ್ರಕಾರವಾಗಿದೆ ಎಂಬುದಾಗಿ ಆ ಜ್ಞಾನವು ಗ್ರಹಿಸ್ತಾ ಇದೆ. ಈ ಜ್ಞಾನವನ್ನು ಸಾಕ್ಷಿ ಗ್ರಹಿಸ್ತಾ ಇದೆ. ಅದರಿಂದ ಸಾಕ್ಷಿಯಲ್ಲಿ ಏನು ಬಂತು? ಘಟತ್ವ ಪ್ರಕಾರಕತ್ವ ಉಲ್ಲೇಖ ಅಂದರೆ ಘಟತ್ವ ಪ್ರಕಾರಕತ್ವವನ್ನು ಗ್ರಹಿಸುವಂತಹ ಜ್ಞಾನವನ್ನು ವಿಷಯೀಕರಿಸ್ತಾ ಇದೆ. ಆಗ ಸಾಕ್ಷಿಗೆ ಪ್ರಕಾರಿತ್ವ ಮಾತ್ರಸ್ಯ ಸಾಕ್ಷಾದುಲ್ಲೇಖಿ. ಘಟತ್ವವು ಪ್ರಕಾರ, ಘಟತ್ವವನ್ನು ಪ್ರಕಾರತೆಯ ಯಾವುದು ವಿಷಯೀಕರಿಸ್ತಾ ಇದೆಯೋ ಅದು ಪ್ರಕಾರಿ. ಘಟತ್ವವು ಪ್ರಕಾರವಾಗಿದೆ ಎಂಬುದಾಗಿ ಯಾವುದು ವಿಷಯೀಕರಿಸೋದು? ಜ್ಞಾನ. ಹಾಗಾದರೆ ಸಾಕ್ಷಿ ಪ್ರಕಾರಿ ಯಾವುದು? ಜ್ಞಾನ. ಅದನ್ನು ಸಾಕ್ಷಾತ್ತಾಗಿ ಅದು ವಿಷಯೀಕರಿಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಪ್ರತಿಸಂಬಂಧಿಭೂತ ಘಟತ್ವಂ ಬಾಹ್ಯಾರ್ಥ ಪದಾರ್ಥತ್ವಾದ್ ವ್ಯವಸಾಯದ್ವಾರ ಏವ ಉಲ್ಲಿಖ್ಯತೆ. ಆ ಪ್ರಕಾರಕ್ಕೆ ಪ್ರತಿಸಂಬಂಧಿಯಾದದ್ದು ಯಾವುದು? ಘಟತ್ವ. ಘಟತ್ವ ಪ್ರಕಾರಕ ಅಂದರೆ ಪ್ರಕಾರತೆಯ ತೋರ್ತಕ್ಕಂಥದ್ದು ಘಟತ್ವ. ಹಾಗಾದರೆ ಆ ಪ್ರಕಾರತಕ್ಕೆ ಪ್ರತಿಸಂಬಂಧಿಯಾಗಿರ್ತಕ್ಕಂಥದ್ದು ಘಟತ್ವ, ಅದು ಬಾಹ್ಯ ಪದಾರ್ಥ.
ಬಾಹ್ಯ ಪದಾರ್ಥವನ್ನು ಸಾಕ್ಷಿಯು ಉಲ್ಲೇಖ ಮಾಡೋದಿಲ್ಲ, ಗ್ರಹಿಸೋದಿಲ್ಲ. ಹಾಗಾದರೆ ಸಾಕ್ಷಿಯು ಘಟದಲ್ಲಿ ಅಥವಾ ಜ್ಞಾನದಲ್ಲಿರ್ತಕ್ಕಂಥ ಘಟತ್ವವನ್ನು, ಘಟತ್ವ ಪ್ರಕಾರತ, ಜ್ಞಾನದಲ್ಲಿ ಘಟತ್ವ ಪ್ರಕಾರತ ಇದೆ, ಆ ಘಟತ್ವ ಪ್ರಕಾರತಕ್ಕೆ ಪ್ರತಿಸಂಬಂಧಿಯಾಗಿರ್ತಕ್ಕಂಥದ್ದು ಘಟತ್ವ. ಆ ಘಟತ್ವವನ್ನು ಹೇಗೆ ಸಾಕ್ಷಿಯು ಗ್ರಹಣ ಮಾಡುತ್ತೆ ಅಂತಂದರೆ ವ್ಯವಸಾಯ ದ್ವಾರ ಅಂತ. ವ್ಯವಸಾಯ ಅಂದರೆ ಜ್ಞಾನ ಅಂತ ಅರ್ಥ. ವ್ಯವಸಾಯ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನದ್ವಾರ, ಬೆಳಿಗ್ಗೆ ನಾವು ಮನನ ಮಾಡಿದ್ದೇವಲ್ಲ, ಹೇಗೆ ಗ್ರಾಮವನ್ನು ಅಶ್ವದ ಮೇಲೆ ಹೋಗಿರುವಂತಹ ರಾಜ ಗ್ರಾಮ ಎಂಬತಕ್ಕಂಥದ್ದು ತಲುಪಿದ ಅಂತ ಹೇಳ್ತೇವೋ, ಹಾಗೆ ಜ್ಞಾನಕ್ಕೆ ಘಟತ್ವವು ವಿಷಯವಾದಾಗ, ಜ್ಞಾನದಲ್ಲಿ ಘಟತ್ವವು ಪ್ರಕಾರತೆಯ ತೋರ್ತಾ ಇದೆ ಅಂತಂದರೆ, ಘಟತ್ವವನ್ನು ಪ್ರಕಾರತೆಯ ವಿಷಯೀಕರಿಸುವಂತಹ ಜ್ಞಾನವನ್ನು ಸಾಕ್ಷಿಯು ಗ್ರಹಣ ಮಾಡೋದರಿಂದಾಗಿ ಘಟತ್ವವು ಸಾಕ್ಷಿಗೆ ವಿಷಯ ಆಯಿತು. ಹೇಗೆ ಸಾಕ್ಷಿಗೆ ವಿಷಯ ಆಯಿತು? ಜ್ಞಾನದ್ವಾರ. ಜ್ಞಾನಕ್ಕೆ ಘಟತ್ವವು ವಿಷಯ ಆಗಿರೋದ್ರಿಂದ ಜ್ಞಾನವನ್ನು ಗ್ರಹಿಸುವಂತಹ ಸಾಕ್ಷಿಗೂ ಕೂಡ ಘಟತ್ವ ಎಂಬತಕ್ಕಂಥದ್ದು ವಿಷಯ ಆಗುತ್ತೆ. ಅಂದರೆ ಸಾಕ್ಷಿಯು ಘಟತ್ವವನ್ನು ವಿಷಯೀಕರಿಸುತ್ತೆ ಅಂತ ಹೇಳದಂತೆ ಆಯಿತು. ಇದರ ಮೇಲೆ ಪ್ರಶ್ನೆ ಮಾಡ್ತಾರೆ. ತಥಾಚ ವ್ಯವಸಾಯದ್ವಾರ ಉಪನೀತೆ ಪ್ರತಿಸಂಬಂಧಿಭೂತ ಘಟತ್ವೇ ಘಟತ್ವಂ ಘಟಪಟತ್ವಂ ವಾ ಇತಿ ಕುತೋ ನ ಸಂಶಯ. ಯಾವ ಜ್ಞಾನದಲ್ಲಿ ವಿಷಯವಾಗಿರ್ತಕ್ಕಂತಹ ಘಟತ್ವ ಅದು ಜ್ಞಾನದ್ವಾರ ಸಾಕ್ಷಿಯಲ್ಲಿ ವಿಷಯವಾಗಿದೆ. ಅದರಿಂದ ವ್ಯವಸಾಯದ್ವಾರ ಉಪನೀತೆ, ಜ್ಞಾನದ್ವಾರ ಸಾಕ್ಷಿಯು ವಿಷಯೀಕರಿಸಿರ್ತಕ್ಕಂತಹ ಯಾವ ಘಟತ್ವ ಇದೆ ಅದನ್ನು ಹೇಳ್ತಾರೆ ಪ್ರತಿಸಂಬಂಧಿಭೂತ ಘಟತ್ವೇ. ಪ್ರಕಾರತಕ್ಕೆ ಪ್ರತಿಸಂಬಂಧಿಯಾಗಿರ್ತಕ್ಕಂಥದ್ದು ಘಟತ್ವ. ಆ ಘಟತ್ವವನ್ನು ಇದು ಘಟತ್ವವೋ ಪಟತ್ವವೋ ಅಂತ ಯಾಕೆ ಸಂದೇಹ ಬರೋದಿಲ್ಲ. ಆ ಘಟತ್ವದಲ್ಲಿ ಅದು ಪ್ರತಿಸಂಬಂಧಿಯಾಗಿರ್ತಕ್ಕಂತಹ ವ್ಯವಸಾಯದ್ವಾರ ಸಾಕ್ಷಿಯು ವಿಷಯೀಕರಿಸಿರುವಂತಹ ಘಟತ್ವದಲ್ಲಿ ಇದು ಘಟತ್ವವೋ ಪಟತ್ವವೋ ಅಂತ ಸಂಶಯ ಯಾಕೆ ಬರೋದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಇದು ತಾರ್ಕಿಕರು ಕೇಳ್ತಾರೆ ನಮ್ಮನ್ನು. ತಾರ್ಕಿಕರು ನಮ್ಮನ್ನು ಕೇಳ್ತಕ್ಕಂಥದ್ದು. ಯಾರು ಸಾಕ್ಷಿಯೇ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತ ಹೇಳ್ತಾರೋ ಅವರಿಗೆ ತಾರ್ಕಿಕರು ಪ್ರಶ್ನೆ ಮಾಡ್ತಾರೆ. ಜ್ಞಾನದ್ವಾರ ಸಾಕ್ಷಿಯು ಘಟತ್ವವನ್ನು ವಿಷಯೀಕರಿಸ್ತಾ ಇದೆ. ಆ ಸಾಕ್ಷಿ ವಿಷಯೀಕರಿಸಿರುವಂತಹ ಘಟತ್ವದಲ್ಲಿ ಇದು ಘಟತ್ವವೋ ಪಟತ್ವವೋ ಅಂತ ಸಂಶಯ ಯಾಕೆ ಬರಲ್ಲ? ಅದಕ್ಕೆ ನಾವು ಹೇಳ್ತೇವೆ, ನೀವು ಕೂಡ ಸೋಯಂ ಘಟಃ ಅಂತ ಪ್ರತ್ಯಭಿಜ್ಞಾ ಅಂತ ಹೇಳ್ತಾರೆ. ಮೊದಲು ಇದಂ ಪುಸ್ತಕಂ ಜ್ಞಾನ ಬಂತು, ನಾಳೆ ಬಂದಾಗ ಪುನಃ ಈ ಪುಸ್ತಕದ ಜ್ಞಾನ ಬಂತು. ಅವಾಗೇನು ಬರುತ್ತೆ? ನಿನ್ನೆ ನೋಡಿದ ಪುಸ್ತಕ ಅಂತ ಜ್ಞಾನ ಬರುತ್ತೆ. ಇವತ್ತು ನೋಡಿದ್ದು ಪುನಃ ನಾಳೆ ನೋಡ್ತೇವೆ ಅಂತಂದರೆ ಅವಾಗ ನಿನ್ನೆ ನೋಡಿದ ಪುಸ್ತಕ ಅಂತ. ತದೇವೇದಂ ತದೇವ ಇದಂ ಪುಸ್ತಕಂ. ಹಾಗೆ ಅದನ್ನೇ ಇನ್ನೊಂದು ರೀತಿಯಲ್ಲಿ ಘಟದ ಬಗ್ಗೆ ಹೇಳಬೇಕು ಅಂತಂದರೆ, ಇವತ್ತು ಘಟವನ್ನು ನೋಡಿದ್ದೆವು, ನಾಳೆ ಅದನ್ನು ನೋಡ್ತೇವೆ, ನೋಡಿದಾಗ ಸಯೇವಾಯಂ ಘಟಃ ಜ್ಞಾನ ಬರುತ್ತೆ. ಇದನ್ನು ಶಾಸ್ತ್ರದಲ್ಲಿ ಏನಂತ ಕರೀತಾರೆ? ಪ್ರತ್ಯಭಿಜ್ಞಾ ಅಂತ ಕರೀತಾರೆ. ಆಯಿತಾ? ಈ ಪ್ರತ್ಯಭಿಜ್ಞಾ ಇದೆಯಾ ನೋಡಿ, ನಮಗೆ ನಿನ್ನೆ ದಿವಸ ಏನು ಜ್ಞಾನ ಬಂದಿತ್ತು? ಘಟಃ ಜ್ಞಾನ ಬಂದಿತ್ತು. ಅದೇ ನಿನ್ನೆ ನೋಡಿದ ಘಟವನ್ನು ಇವತ್ತು ನೋಡಿದಾಗ ನಮಗೇನು ಜ್ಞಾನ ಬರುತ್ತೆ? ಅದೇ ಘಟ ಜ್ಞಾನ ಬರುತ್ತೆ ಅಲ್ವಾ? ಹಾಗಾದರೆ ನಿನ್ನೆ ನಾವು ಯಾವುದನ್ನು ಗ್ರಹಣ ಮಾಡಿಲ್ವೋ ಅದು ಇವತ್ತು ತೋರ್ತಾ ಇದೆ. ನಿನ್ನೆ ಯಾವುದನ್ನು ಗ್ರಹಣ ಮಾಡಿಲ್ಲ? ನಿನ್ನೆ ಗ್ರಹಣ ಮಾಡಿದ್ದೆಷ್ಟು ನಾವು? ಇದು ಘಟ ಅಂತ ಗ್ರಹಣ ಮಾಡಿದ್ದು. ಇವತ್ತು ನಮಗೇನು ತೋರ್ತಾ ಇದೆ? ನಿನ್ನೆ ಇದ್ದ ಘಟ ಅಂತ ತೋರ್ತಾ ಇದೆ. ನಿನ್ನೆ ಇದ್ದ ಘಟ. ನಿನ್ನೆ ಇದ್ದ ಅನ್ನೋದನ್ನು ನಾವು ಹಿಂದೆ ಗ್ರಹಣ ಮಾಡಿದ್ವಾ? ಇಲ್ಲ. ನಾವು ಬರೀ ಘಟ ಅಂತ ಅಷ್ಟೇ ಗ್ರಹಣ ಮಾಡಿದ್ದು. ಆದರೆ ಇವತ್ತು ತೋರಬೇಕಾದ್ರೆ ಸಯೇವಾಯಂ. ಸಯೇವಾಯಂ ಅಂದರೆ ಏನರ್ಥ? ಅದೇ ಅಂದರೆ ನಿನ್ನೆ ನೋಡಿದ್ದೆ ಅಂತ ಅರ್ಥ. ಹಾಗಾದರೆ ಆ ಅಂಶ ಘಟದಲ್ಲಿ ತೋರ್ತಾ ಇದೆ.
ಆ ಅಂಶ ಎಂಬತಕ್ಕಂಥದ್ದು ತೋರ್ತಲ್ಲ, ಅದು ಹೇಗೆ ತೋರ್ತು? ಈಗ ಘಟ ನೋಡಿದಾಗ ನಿನ್ನೆ ನೋಡಿದ್ದು ಅಂತ ಅಂಶ ಇದೆಯಲ್ಲ, ಅದು ಈಗಿದೆಯಾ? ನಿನ್ನೆ ನೋಡಿದ್ದು ಹೊರಟೋಗಿದೆ. ಅದಕ್ಕೆ ತತ್ತ ಅಂತ ಹೇಳ್ತಾರೆ. ಅಂದರೆ ತದ್ದೇಶ ಕಾಲ ಸಂಬಂಧ ವಿಶಿಷ್ಟವಾದದ್ದು ಅಂತ ಅರ್ಥ. ತತ್ತ, ತತ್ ಅಂತಂದರೆ ತತ್ವವುಳ್ಳದ್ದು. ತತ್ತ ಅಂದರೆ ಏನರ್ಥ? ಅದು ತದ್ದೇಶ ಕಾಲ ಸಂಬಂಧ. ತದ್ದೇಶ ಕಾಲ ಸಂಬಂಧ ಅಂದ್ರೇನು? ನಿನ್ನೆ ನೋಡಿದ್ದು, ನಿನ್ನೆ ಆ ಕಾಲದಲ್ಲಿ ಆ ದೇಶದಲ್ಲಿ ನೋಡಿದ್ದು, ಅದೇ ಇದು. ಹಾಗಾದ್ರೆ ಈ ಘಟದಲ್ಲಿ ಏನು ಕಾಣಿಸುತ್ತೆ? ನಿನ್ನೆ ನೋಡಿದ ಕಾಲ ದೇಶದ ಸಂಬಂಧ ಎಂಬತಕ್ಕಂಥದ್ದು ಈ ಘಟದಲ್ಲಿ ತೋರ್ತಾ ಇದೆ. ಅದು ಹೇಗೆ ತೋರ್ತು ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಅದನ್ನು ಹೇಳ್ತಾರೆ, ಘಟಾದೇಹೆ ಸ್ಥೈರ್ಯಸ್ಥಾಪಕ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಚ. ಘಟವೇ ಆಗಿದೆ, ಘಟಾದಿಗಳು ಸ್ಥೈರ್ಯ ಅಂದರೆ ನಿನ್ನೆ ಇದ್ದದ್ದೇ ಇದು ಅಂತ ಅದನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಯಾವುದದು? ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತಂದರೆ ನಿನ್ನೆ ನೋಡಿದ್ದೇ ಇವತ್ತು ಪುನಃ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ಸಯೇವಾಯಂ ಘಟಃ ಎಂಬತಕ್ಕಂಥದ್ದು. ಈ ಜ್ಞಾನದಲ್ಲಿ ಏನು ತೋರ್ತಾ ಇದೆ? ತತ್ತಾಂಶ, ತತ್ ಅದೇ ಅಂತ ಹೇಳ್ತೇವಲ್ಲ, ಅದನ್ನು ಹೇಳ್ತಾರೆ ಉಪನೀತ ತತ್ತಾಂಶೇ. ಅಲ್ಲಿ ತೋರುವಂತಹ ತತ್ತ ಹೇಗೆ ತೋರ್ತು? ಅದಕ್ಕೆ ಅವರು ಹೇಳೋದು, ಇದು ಜ್ಞಾನದ್ವಾರ ತೋರಿದೆ, ಇದು ಉಪನಯ ಮರ್ಯಾದೆಯ ಅಂತ ಹೇಳ್ತಾರೆ ಇದನ್ನು. ಅಂದರೆ ನಿನ್ನೆ ಜ್ಞಾನ ಬಂದಿತ್ತು, ಹಾಗಾದರೆ ಆ ನಿನ್ನೆ ಜ್ಞಾನ ಬಂದಿದೆಯಲ್ಲ, ಆ ಜ್ಞಾನ ನಿನ್ನೆ ಬಂದಂತಹ ಜ್ಞಾನದಲ್ಲಿ ಈ ಘಟ ಎಂಬತಕ್ಕಂಥದ್ದು ವಿಷಯ ಆಗಿತ್ತು. ಆದ್ದರಿಂದಾಗಿ ಆ ನಿನ್ನೆ ಬಂದ ಜ್ಞಾನಕ್ಕೆ ಈ ಘಟ ವಿಷಯವಾದ್ದರಿಂದ ಇವತ್ತು ಪುನಃ ನಮಗೆ ಆ ಘಟಕ್ಕೆ ಚಕ್ಷುರಿಂದ್ರಿಯಕ್ಕೆ ಸನ್ನಿಕರ್ಷ ಆಗಿ ಜ್ಞಾನ ಬರಬೇಕಾದ್ರೆ ಆ ನಿನ್ನೆ ಬಂದ ಜ್ಞಾನ ಎಂಬತಕ್ಕಂಥದ್ದು ಸನ್ನಿಕರ್ಷ. ಆ ನಿನ್ನೆ ಬಂದ ಜ್ಞಾನ ಎಂಬತಕ್ಕಂತಹ ಈ ಒಂದು ಸಹಕಾರಿ ಇರೋದರಿಂದಾಗಿ ನಿನ್ನೆ ನೋಡಿದ್ದು ಎಂಬತಕ್ಕಂಥದ್ದು ಸೇರಿಕೊಂಡು ಈಗ ನೋಡಿದ ಕೂಡಲೇ ನಿನ್ನೆ ನೋಡಿದ ಘಟಾಜ್ಞಾನ ಬರುತ್ತೆ. ಅದರಿಂದ ಇಲ್ಲಿ ಆ ನಿನ್ನೆ ನೋಡಿದ್ದು ಎಂಬತಕ್ಕಂಥ ಅಂಶ ಅದು ಹೇಗೆ ತೋರುತ್ತೆ? ಅದನ್ನು ಉಪನಯ ಮರ್ಯಾದೆಯ ಅಂತ ಹೇಳ್ತಾರೆ. ಇದಕ್ಕೆ ಜ್ಞಾನಲಕ್ಷಣ ಪ್ರತ್ಯಾಸಕ್ತಿ ಅಂತ ಹೇಳ್ತಾರೆ. ಅಂದರೆ ಪ್ರತ್ಯಾಸಕ್ತಿ ಅಂದರೆ ಏನರ್ಥ ಹೇಳಿದ್ದು? ಸನ್ನಿಕರ್ಷ ಅಂತ ಅರ್ಥ. ಆ ತತ್ತ ಎಂಬತಕ್ಕಂಥ ಅಂಶ ಘಟದಲ್ಲಿ ತೋರಬೇಕು ಅಂತಾದರೆ ಅದಕ್ಕೆ ಏನು ಕಾರಣ? ಯಾವುದು ಸಹಕಾರಿ, ಯಾವುದು ಸನ್ನಿಕರ್ಷ? ಜ್ಞಾನ ಎಂಬತಕ್ಕಂಥದ್ದು ಸನ್ನಿಕರ್ಷ. ಅಂದರೆ ಆ ಜ್ಞಾನ ನಿನ್ನೆ ಬಂದಿದೆ, ಆ ಜ್ಞಾನವು ಇವತ್ತು ಜ್ಞಾನ ಬರಬೇಕಾದ್ರೆ ಸಹಕಾರಿಯಾಗಿದೆ. ಆ ಜ್ಞಾನದಿಂದಾಗಿ ಇವತ್ತು ನಾವು ನೋಡಿದಾಗ ಬಂದಂತಹ ಘಟದ ಜ್ಞಾನದಲ್ಲಿ ಆ ಘಟದಲ್ಲಿ ತತ್ತ ಎಂಬತಕ್ಕಂಥದ್ದು ತೋರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಹೇಳ್ತಾರೆ, ಆ ತತ್ತ ಎಂಬತಕ್ಕಂಥದ್ದು ಈ ಘಟದಲ್ಲಿದೆ ಎಂಬತಕ್ಕಂಥದ್ದನ್ನಾದರೂ ಹೇಗೆ ನಿಶ್ಚಯ ಮಾಡುತ್ತೆ? ಕಥಂ ಅರ್ಥಸತ್ತಾ ನಿಶ್ಚಯ ರೂಪತ್ವಂ. ಆ ಪ್ರತ್ಯಭಿಜ್ಞಾ ಎಂಬತಕ್ಕಂಥದ್ದು ಈ ವಸ್ತುವಿನಲ್ಲಿ ಆ ತತ್ತ ಇದೆ ಎಂಬತಕ್ಕಂಥದ್ದನ್ನು ನಿಶ್ಚಯ ಮಾಡಿಕೊಡುತ್ತೆ. ಅದಾದರೂ ಹೇಗೆ ಮಾಡಿಕೊಡುತ್ತೆ? ಯಾಕೆ? ಆ ಪ್ರತ್ಯಕ್ಷ ಎಂಬತಕ್ಕಂಥದ್ದು ಸಾಕ್ಷಾತ್ತಾಗಿ ಈ ವಸ್ತುವಿನ ತತ್ತ, ತದ್ದೇಶ ಕಾಲ ಸಂಬಂಧ, ನಿನ್ನೆ ಇದ್ದದ್ದು ಎಂಬತಕ್ಕಂಥದ್ದನ್ನು ಪ್ರತ್ಯಕ್ಷ ಗ್ರಹಿಸಲ್ಲ. ಯಾವಾಗಲೂ ಪ್ರತ್ಯಕ್ಷಕ್ಕೆ ಯಾವುದು ವಿಷಯ? ವರ್ತಮಾನ ವಸ್ತು ವಿಷಯ. ಪ್ರತ್ಯಕ್ಷಕ್ಕೆ ವರ್ತಮಾನವಾದದ್ದು ವಿಷಯ. ನಿನ್ನೆ ಇತ್ತು ಎಂಬತಕ್ಕಂಥದ್ದೇನು ವರ್ತಮಾನವ? ಇಲ್ಲ. ಆ ತದ್ದೇಶ ಕಾಲ ಸಂಬಂಧ ಅದು ಹೋಗಿರೋದು, ಅದೇ ಪ್ರತ್ಯಕ್ಷಕ್ಕೆ ವಿಷಯ ಅಲ್ಲ. ಆದರೆ ಇವಾಗ ನಮಗೆ ಅದೇ ಘಟ ಅಂತ ಹೇಳಿದಾಗ ತದ್ದೇಶ ಕಾಲ ಸಂಬಂಧ ಉಳ್ಳದ್ದು ಅಂತ ಈಗ ತೋರ್ತಾ ಇದೆ. ಆದರೆ ಅದು ಪ್ರತ್ಯಕ್ಷಕ್ಕೆ ವಿಷಯ ಅಲ್ಲ. ಹಾಗಾದರೆ ಪ್ರತ್ಯಕ್ಷಕ್ಕೆ ವಿಷಯವಲ್ಲದೇ ಇರತಕ್ಕಂಥ ತತ್ತ ಎಂಬತಕ್ಕಂಥದ್ದು ಆ ವಸ್ತುವಿನಲ್ಲಿ ತೋರ್ತಾ ಇದೆ ಅಂತಾದರೆ ಈ ಪ್ರತ್ಯಭಿಜ್ಞಾ ಪ್ರತ್ಯಕ್ಷವು ಆ ತತ್ತ ಎಂಬತಕ್ಕಂಥದ್ದು ಇದೆ ಅನ್ನೋದನ್ನು ನಿರ್ಣಯ ಮಾಡಲಿಕ್ಕೆ ಹೇಗೆ ಸಾಧ್ಯ? ಯಾಕೆ? ಪ್ರತ್ಯಕ್ಷಕ್ಕೆ ಅದು ವಿಷಯ ಆಗಿಲ್ಲ. ಸ್ಮರಣೆ ಅಲ್ಲ, ಅದು ಸ್ಮರಣೆ ಅಲ್ಲ, ಸ್ಮರಣೆ ಅಲ್ಲ. ನಿಮಗೆ ಇವತ್ತು ಪುಸ್ತಕ ನೋಡ್ತೀರಾ, ನೋಡಿದ ಕೂಡಲೇ ನಿನ್ನೆ ನೋಡಿದ ಪುಸ್ತಕ ಜ್ಞಾನ ಬರುತ್ತೆ. ನೋಡಿದ್ದೀರಾ? ನೋಡಿದ್ದೀರಾ, ಅದರಿಂದಾಗಿ ಆ ಜ್ಞಾನ ಬಂದಿದೆ. ನಿನ್ನೆ ಬಂದಿತ್ತಲ್ಲ ಜ್ಞಾನ ನೋಡಿದ್ದರಿಂದ,
ಇವತ್ತು ನೋಡಿದ ಕೂಡಲೇ ಜ್ಞಾನ ಬರುತ್ತೆ. ಅದು ಸ್ಮರಣೆ ಬಂದಿದ್ದಲ್ಲ. ಈ ಪುಸ್ತಕ ನಿಮಗೆ ನೋಡಿದ ಕೂಡಲೇ ನಿನ್ನೆ ಇದ್ದ ಪುಸ್ತಕ ಜ್ಞಾನನೇ ಬರುತ್ತೆ. ಜ್ಞಾನ ಬಂತು ಆಮೇಲೆ ನಿನ್ನೆ ಇದ್ದದ್ದು ಅಂತ ಸ್ಮರಣೆ ಬಂದದ್ದಲ್ಲ. ಅದು ನಿಮಗೆ ನಿನ್ನೆ ಇದ್ದಂಥ ಪುಸ್ತಕವಿದು ಅಂತಲೇ ಜ್ಞಾನ ನೋಡಿದ ಕೂಡಲೇ ಬರುತ್ತೆ. ಇವತ್ತು ನೋಡ್ತಾ ಇದ್ದೀರಾ, ನಾನು ಅದನ್ನೇ ಹೇಳ್ತಾ ಇರೋದು. ಘಟ ನೀವು ನೋಡ್ತಾ ಇದ್ದೀರಾ, ಅದರಲ್ಲಿ ಘಟದ ಜ್ಞಾನ ಬರಲಿ, ಅಯಂಘಟ ಜ್ಞಾನ ಬರಲಿ. ಸಯೇವ ಅಯಂಘಟ ಅಂತ ಹೇಗೆ ಬಂತು ನೋಡಿ. ನಿನ್ನೆ ನೋಡಿದಾಗ ಅಯಂಘಟ ಜ್ಞಾನ ಬಂದಿತ್ತು, ಅದನ್ನು ಇವತ್ತು ನೋಡಿದಾಗ ಅಯಂಘಟ ಜ್ಞಾನ ಬರಲಿಲ್ಲ, ಸಯೇವ ಅಯಮನ್ನು ಸೇರ್ಕೊಂಡು ಬಂತು. ಆ ಸಯೇವ ಅಂತ ಹೇಳ್ತಾ ಇದ್ದೇವಲ್ಲ, ಅದೇ ಅಂತ, ಅದೇ ಎಂಬುವಂತಹ ಅಂಶ ಹೇಗೆ ತೋರ್ತು? ಚಕ್ಷುರಿಂದ್ರಿಯಕ್ಕೂ ಘಟಕ್ಕೂ ಸನ್ನಿಕರ್ಷ ಆಗ್ಬೋದು, ಚಕ್ಷುರಿಂದ್ರಿಯಕ್ಕೂ ನಿನ್ನೆ ಇದ್ದಂಥದ್ದು ಎಂಬತಕ್ಕಂಥ ಅದಕ್ಕೆ ಸನ್ನಿಕರ್ಷ ಆಗಲ್ಲ. ಹಾಗಾದರೆ ಪ್ರತ್ಯಕ್ಷ ಎಂಬತಕ್ಕಂಥದ್ದು ಆ ತತ್ತಾಂಶವನ್ನು ನಿರ್ಣಯ ಮಾಡಬೇಕು. ಅದು ಹೇಗೆ ನಿರ್ಣಯ ಮಾಡುತ್ತೆ ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಅದಕ್ಕೆ ಅವರೇನು ಉತ್ತರ ಕೊಡಬೇಕು? ಸಂಶಯ ಕಾರಣಾಭಾವಾತ್ ಅಂತ ಹೇಳಬೇಕು. ಅಲ್ಲಿ ಸಂಶಯಕ್ಕೆ ಕಾರಣ ಎಂಬತಕ್ಕಂಥದ್ದು ಇಲ್ಲ. ಅದರಿಂದಾಗಿ ಆ ಇಂದ್ರಿಯ ಸನ್ನಿಕರ್ಷ ಆಗಿ ಜ್ಞಾನ ಎಂಬತಕ್ಕಂಥದ್ದು ಸನ್ನಿಕರ್ಷ ರೂಪದಲ್ಲಿದ್ದಾಗ ಏನಾಗುತ್ತೆ? ಸಯೇವಾಯಂ ಎಂಬುದಾಗಿ ಅಲ್ಲಿ ಪ್ರತ್ಯಕ್ಷ ಎಂಬತಕ್ಕಂಥದ್ದು ಘಟದಲ್ಲಿ ತತ್ತ ಎಂಬತಕ್ಕಂಥದ್ದನ್ನು ನಿಶ್ಚಯ ಮಾಡುತ್ತೆ. ಯಾಕೆ ನಿಶ್ಚಯ ಮಾಡುತ್ತೆ? ಅದು ಉಪನಯ ಮರ್ಯಾದೆಯ ತೋರಿದ್ರೂ ಕೂಡ ಸಂಶಯ ಕಾರಣ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದಾಗಿ ಆ ಪ್ರತ್ಯಕ್ಷ ಎಂಬತಕ್ಕಂಥದ್ದು ವಸ್ತುವಿನಲ್ಲಿ ತದ್ದೇಶ ಕಾಲ ಸಂಬಂಧ ಇದೆ ಅನ್ನೋದನ್ನು ನಿರ್ಣಯ ಮಾಡುತ್ತೆ ಅಂತ ಹೇಳಬೇಕು. ಹಾಗೆಯೇ ಅದಕ್ಕೆ ಹೇಳ್ತಾರೆ ಸಂಶಯ ಕಾರಣಾಭಾವಾತ್ ಇತಿ ಚೇತ್. ಇದು ಉತ್ತರ ಕೊಡಬೇಕು. ಯಾರು ಉತ್ತರ ಕೊಡಬೇಕು? ತಾರ್ಕಿಕರು ಉತ್ತರ ಕೊಡಬೇಕು. ಅದಕ್ಕೆ ಹೇಳ್ತೇವೆ ತರ್ಹಿ ತದ್ವದೇವ ಸಂಶಯ ಕಾರಣಾಭಾವೇ ಘಟತ್ವ ವೈಶಿಷ್ಟ್ಯಾಂಶಮಪಿ ಸಾಕ್ಷಿ ನಿಶ್ಚೀನಯಾದೇವ ಇತಿ ಅಂತ ನಾವೇನು ಹೇಳ್ತೇವೆ? ಹಾಗಾದರೆ ಹೇಗೆ ಸಯೇವಾಯಂ ಘಟ ಎಂಬತಕ್ಕಂಥ ಪ್ರತ್ಯಭಿಜ್ಞೆ ಬಂದಾಗ ಸಂಶಯ ಕಾರಣ ಇಲ್ಲದೇ ಇದ್ದಾಗ ಈ ಪ್ರತ್ಯಕ್ಷ ಎಂಬತಕ್ಕಂಥದ್ದು ವಸ್ತುವಿನಲ್ಲಿ ತದ್ದೇಶ ಕಾಲ ಸಂಬಂಧ ಎಂಬತಕ್ಕಂಥದ್ದು ಇದ್ದೇ ಇದೆ ಎಂಬುದಾಗಿ ನಿರ್ಣಯ ಮಾಡಿಕೊಡುತ್ತೋ, ಹಾಗೆ ಸಾಕ್ಷಿಯೂ ಕೂಡ ಜ್ಞಾನದ್ವಾರ ಘಟತ್ವವನ್ನು ವಿಷೀಕರಿಸಿದಾಗ ಆ ಘಟತ್ವವು ಘಟತ್ವವೋ ಪಟತ್ವವೋ ಎಂಬತಕ್ಕಂಥ ಸಂಶಯ ಬರಲಿಕ್ಕೆ ಕಾರಣ ಇಲ್ಲದೇ ಇದ್ದಾಗ ಸಾಕ್ಷಿ ಎಂಬತಕ್ಕಂಥದ್ದು ಆ ಜ್ಞಾನ ಗ್ರಹಿಸಿರ್ತಕ್ಕಂಥದ್ದು ಜ್ಞಾನದಲ್ಲಿ ವಿಷಯ ಆಗಿರ್ತಕ್ಕಂತಹ ಘಟತ್ವ ಅದು ಘಟತ್ವವೇ ಎಂಬುದಾಗಿ ನಿರ್ಣಯ ಮಾಡುತ್ತೆ ಅಂತ. ಹೇಗೆ ಪ್ರತ್ಯಭಿಜ್ಞಾದಲ್ಲಿ ತತ್ತ ಎಂಬತಕ್ಕಂಥದ್ದು ಸಂಶಯ ಕಾರಣ ಇಲ್ಲದೇ ಇದ್ದಾಗ ಅಲ್ಲಿ ನಿಶ್ಚಯ ಆಗುತ್ತೋ, ಹಾಗೆ ಸಾಕ್ಷಿಯು ಜ್ಞಾನದ್ವಾರ ಘಟತ್ವವನ್ನು ವಿಷೀಕರಿಸಿದಾಗ ಆ ಘಟತ್ವದಲ್ಲಿ ಸಂಶಯ ಬರಲಿಕ್ಕೆ ಕಾರಣ ಇಲ್ಲದೇ ಇದ್ದಾಗ ಆ ಸಾಕ್ಷಿ ಎಂಬತಕ್ಕಂಥದ್ದು ಘಟತ್ವವನ್ನು ಅದು ಇದಂ ಘಟತ್ವ ಎಂಬುದಾಗಿಯೇ ಅದು ನಿರ್ಣಯ ಮಾಡುತ್ತೆ. ಅರ್ಥಾತ್ ಘಟತ್ವ ಪ್ರಕಾರಕ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಅದು ಗ್ರಹಿಸುತ್ತೆ ಎಂಬತಕ್ಕಂತಹ ಈ ಅಂಶವನ್ನು ಏನು ಮಾಡ್ತಾರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು? ಅದನ್ನು ಹೇಳ್ತಾರೆ ಸಾಹಿತ್ಯ ಮುದ್ರೆಯ ಆಹಾ, ಇದನ್ನು ಆಲಂಕಾರಿಕವಾಗಿ ಹೇಳ್ತಾರೆ ಅಂತ. ಇಷ್ಟು ವಿಷಯ ಏನು ಹೇಳಬೇಕು ಅವರು? ಸಾಕ್ಷಿ ಎಂಬತಕ್ಕಂಥದ್ದು ಬಾಹ್ಯವಾಗಿರ್ತಕ್ಕಂತಹ ಘಟತ್ವವನ್ನು ಕೂಡ ಜ್ಞಾನದ್ವಾರ ಗ್ರಹಿಸಿ ಆ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತ ಹೇಳಬೇಕು. ಇದನ್ನು ಅವರು ಆಲಂಕಾರಿಕವಾಗಿ ಹೇಳ್ತಾರೆ. ಯಾವುದಕ್ಕೆ? ಸಾಕ್ಷಿಗೆ ಸಂಶಯ ಇಲ್ಲ, ಸಂಶಯ ಬರಲಿಕ್ಕೆ ಕಾರಣ ಇಲ್ಲ. ಸಂಶಯ ಬರಲಿಕ್ಕೆ ಕಾರಣ ಇದ್ದರೆ ಆವಾಗ ಸಾಕ್ಷಿ ಅಲ್ಲಿ ಗ್ರಹಣ ಮಾಡೋದೇ ಇಲ್ಲ, ಮನಸ್ಸು ಸಂಶಯವನ್ನು ಗ್ರಹಣ ಮಾಡುತ್ತೆ. ಸಂಶಯಕ್ಕೆ ಕಾರಣ ಇದ್ದಾಗ ಮನಸ್ಸಿನಿಂದ ಸಂಶಯ ಅಂತಕ್ಕಂಥದ್ದು ಬರುತ್ತೆ. ಸಾಕ್ಷಿಯಿಂದ ಸಂಶಯ ಬರೋದೇ ಇಲ್ಲ. ಸಂಶಯ ಬಂದಿದೆ ಅಂತಾದರೆ ಅದು ಮನಸ್ಸಿಂದ ಬರತಕ್ಕಂಥದ್ದು. ಘಟದಲ್ಲಿ ನೀಲತ್ವ ತೋರ್ತಾ ಇದೆ. ನೀಲೋಘಟ ಎಂಬಲ್ಲಿ ಘಟದಲ್ಲಿ ನೀಲತ್ವವನ್ನು ವಿಷೀಕರಿಸ್ತಾ ಇದೆ. ಹಾಗಾದರೆ ನೀಲತ್ವ ಪ್ರಕಾರಕ ನೀಲತ್ವವದ್ ಘಟ ವಿಶೇಷಕ ಜ್ಞಾನ
ಹೇಗೆ ಅಯಂಘಟ ಎಂಬತಕ್ಕಂಥದ್ದು ಘಟತ್ವ ಪ್ರಕಾರಕ ಘಟತ್ವವದ್ ಘಟ ವಿಶೇಷಕ ಜ್ಞಾನವೋ ಹಾಗೆ ನೀಲಘಟ ಜ್ಞಾನ ಬಂದಾಗ ಇದು ನೀಲತ್ವ ಪ್ರಕಾರಕ ನೀಲತ್ವವತ್ ಘಟ ವಿಶೇಷಕ ಜ್ಞಾನ. ಹಾಂ, ಇಲ್ಲಿ ನೀಲತ್ವವು ಪ್ರಕಾರತೆಯ ತೋರುತ್ತೆ ಅಷ್ಟೇ. ಅಯಂಘಟ ಜ್ಞಾನ ಬಂದಿರೋದ್ರಿಂದ ಘಟತ್ವ ಪ್ರಕಾರತೆಯ ತೋರುತ್ತೆ. ಅಯಂ ಅನ್ನೋದು ಧರ್ಮೀಯಾಂಶ, ಘಟ ಎಂಬಲ್ಲಿ ಘಟತ್ವ ಎಂಬತಕ್ಕಂಥದ್ದು ಪ್ರಕಾರತೆಯ ತೋರುತ್ತೆ. ಆ ಪ್ರಕಾರತೆಯ ತೋರಿರ್ತಕ್ಕಂಥ ಘಟತ್ವವು ಘಟದಲ್ಲಿ ಇದೆ ಅಂತ ಸಾಕ್ಷಿ ಎಂಬತಕ್ಕಂಥದ್ದು ನಿರ್ಣಯ ಮಾಡುತ್ತೆ. ಅದು ನೀಲೋಘಟ ಅನ್ನೋದು ಆಗ್ಬೋದು. ನಿರ್ಣೀತಿ ಕನ್ಯಾ ಪ್ರಾಮಾಣ್ಯ ನಿರ್ಣಯ ರೂಪ ಕನ್ಯಾ ಅಂತ. ನಿರ್ಣಯ ರೂಪ ಸಾಕ್ಷಿ ಇತಿ ಯಾವತ್ ಅಂತ. ನಿರ್ಣೀತಿ ಕನ್ಯಾ ಅಂತ ಮೂಲದಲ್ಲಿದೆ. ಉಪನೀತಂಚ ನಿರ್ಣೀತಿ ಕನ್ಯಾ ಧನ್ಯಾ ತ್ವಮನ್ಯತ ಎಂಬಲ್ಲಿ ನಿರ್ಣೀತಿ ಕನ್ಯಾ ಅಂತಿದೆ. ಅಂದ್ರೇನರ್ಥ? ಪ್ರಾಮಾಣ್ಯವನ್ನು ನಿರ್ಣಯ ಮಾಡ್ತಕ್ಕಂತಹ ಕನ್ಯಾ ಅಂತ ಅರ್ಥ. ಯಾವುದದು? ಅದಕ್ಕೆ ಹೇಳ್ತಾರೆ ನಿರ್ಣಯ ರೂಪ ಸಾಕ್ಷಿ, ನಿರ್ಣಯ ರೂಪವಾಗಿರ್ತಕ್ಕಂತಹ ಸಾಕ್ಷಿ ಎಂಬತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನಿರ್ಣೀತಿ ಕನ್ಯಾ ಎಂಬತಕ್ಕಂಥ ಶಬ್ದದಿಂದ ಸಾಕ್ಷಿಯನ್ನು ಇಟ್ಕೊಳ್ಬೇಕು. ಆ ಸಾಕ್ಷಿಯನ್ನು ಕನ್ಯಾ ಎಂಬುದಾಗಿ ಆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಸಾಹಿತ್ಯ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಕನ್ಯಾ ಅಂತ ಯಾಕೆ ಹೇಳಿದ್ರು? ಅದಕ್ಕೆ ಹೇಳ್ತಾರೆ ನಿರ್ಣೀತಿ ಶಬ್ದಸ್ಯ ಸ್ತ್ರೀಲಿಂಗತ್ವಾತ್ ಕನ್ಯಾ ಇತ್ಯುಕ್ತಂ ಅಂತ. ನಿರ್ಣೀತಿ ಶಬ್ದ ಸ್ತ್ರೀಲಿಂಗದಲ್ಲಿದೆ, ಅದರಿಂದಾಗಿ ಕನ್ಯಾ ಎಂಬುದಾಗಿ ನಿರ್ಣೀತಿ ಕನ್ಯಾ ಅಂತ ಹೇಳಿದ್ದಾರೆ. ಇನ್ನು ನಿರ್ದೋಷ ಸಾಕ್ಷಿ ರೂಪತ್ವಾತ್ ಧನ್ಯ ಇತ್ಯುಕ್ತಂ. ಆ ಕನ್ಯಾ ಇದ್ದಾಳಲ್ಲ ಅವಳು ಧನ್ಯಾ ಅಂತ, ಭಾಗ್ಯವಂತಳು ಅಂತ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ ನಿರ್ದೋಷ ಸಾಕ್ಷಿ ರೂಪತ್ವಾತ್ ಅಂತ. ಅದು ದೋಷರಹಿತವಾದ ಸಾಕ್ಷಿ ರೂಪವಾಗಿದೆ. ಆ ಸಾಕ್ಷಿ ಇದೆಯಲ್ಲ ಅದೇನು ದೋಷರಹಿತವಾದದ್ದು. ಅಂದರೆ ದೋಷರಹಿತವಾದ ಸಾಕ್ಷಿ ರೂಪವಾದದ್ದಾದ್ದರಿಂದಾಗಿ ಆ ಕನ್ಯಾ ಅವಳನ್ನು ಧನ್ಯ ಎಂಬುದಾಗಿ ಹೇಳಿದ್ದಾರೆ. ಉಪನೀತಂ ಅಂತಿದೆ ಅಲ್ಲಿ. ಉಪನೀತಂಚ ಅಮನ್ಯತಾ ಅಂತ. ಉಪನೀತ ಅಂದ್ರೇನು? ಅದಕ್ಕೆ ಹೇಳ್ತಾರೆ ವ್ಯವಸಾಯ ಉಪನೀತಂ ಅಂತ. ವ್ಯವಸಾಯ ಅಂದರೆ ಜ್ಞಾನ, ಜ್ಞಾನದ್ವಾರ ವಿಷಯೀಕರಿಸಿರ್ತಕ್ಕಂಥದ್ದು ಅಂತ ಅರ್ಥ. ಜ್ಞಾನದ್ವಾರ ಉಪನೀತವಾದದ್ದು ಯಾವುದು? ಘಟತ್ವ. ಅಯಂಘಟ ಜ್ಞಾನ ಬಂದಾಗ ಆ ಜ್ಞಾನದಲ್ಲಿ ಘಟತ್ವ ಪ್ರಕಾರತೆಯ ತೋರಿದೆ. ಅದು ಸಾಕ್ಷಿ ಅದನ್ನು ವಿಷೀಕರಿಸಿದೆ. ಸಾಕ್ಷಿಯು ಘಟತ್ವವನ್ನು ಯಾವ ರೀತಿಯಲ್ಲಿ ಅದು ವಿಷೀಕರಿಸಿದೆ? ವ್ಯವಸಾಯ ಉಪನೀತಂ ಅಂತ. ಜ್ಞಾನದ್ವಾರ ಆ ಘಟತ್ವವನ್ನು ವಿಷೀಕರಿಸಿದೆ. ಪ್ರಾಮಾಣ್ಯಮಿತಿ ಶೇಷಃ ಅಂತ. ಉಪನೀತಂ ಪ್ರಾಮಾಣ್ಯಂ. ವ್ಯವಸಾಯದ್ವಾರ ಗೃಹೀತವಾಗಿರ್ತಕ್ಕಂಥದ್ದು ಯಾವುದು? ಪ್ರಾಮಾಣ್ಯ. ಅಂದರೆ ಘಟತ್ವವು ಘಟತ್ವವೇ ಆಗಿದೆ. ಘಟತ್ವ ಪ್ರಕಾರಕ ಅಂತ ಹೇಳಿದಾಗ ಅಲ್ಲಿ ಘಟದಲ್ಲಿ ತೋರತಕ್ಕಂಥ ಘಟತ್ವವು ಘಟತ್ವವೇ ಅಂತ. ಇನ್ನೊಂದು ಕಡೆಯಲ್ಲಿ ಕನ್ಯಾ ಅಂತ ಹೇಳಿದಾಗ ಅದಕ್ಕೆ ಉಪನಯನವಂತಂ ಇತಿ ಧ್ವನಿ ಅಂತ. ಕನ್ಯೆ ಯಾರನ್ನು ಸ್ವೀಕಾರ ಮಾಡ್ತಾಳೆ? ಅವಳು ಬ್ರಾಹ್ಮಣ ಕನ್ಯೆ, ಆದ್ದರಿಂದ ಉಪನಯನವಂತಂ ಅಂತ. ಉಪನಯನ ಆಗಿರ್ತಕ್ಕಂಥವನನ್ನು ಅವಳು ಬಯಸ್ತಾಳೆ ಅಂತ ಅರ್ಥ ಅಲ್ಲಿಗೆ. ಇನ್ನು ಜ್ಞಾನ ಪ್ರಾಮಾಣ್ಯನ್ ಅನ್ವಮನ್ಯತಾ ಅಂತ. ಆ ಸಾಕ್ಷಿ ಎಂಬತಕ್ಕಂಥದ್ದು ಸಾಕ್ಷಿ ಕನ್ಯೆ ಇದ್ದಾಳೆ, ಅವಳು ಜ್ಞಾನ ಪ್ರಾಮಾಣ್ಯವನ್ನು ಅವಳು ಸ್ವೀಕಾರ ಮಾಡಿದ್ದಾಳೆ ಅಂತ. ವಿಷಯತೆಯ ಮತ್ಸಂಬಂಧಿ ಕರೋಮಿತ್ಯಂಗೀಚಕಾರ ಅಂತ. ಆ ಜ್ಞಾನದಲ್ಲಿರ್ತಕ್ಕಂಥ ಪ್ರಾಮಾಣ್ಯವನ್ನು ವಿಷಯೀಕರಿಸುವ ಮೂಲಕ ವಿಷಯತೆಯ ನನ್ನವರನ್ನಾಗಿ ಮಾಡಿಕೊಳ್ತೇನೆ. ಆ ಕನ್ಯೆ ಆ ವರನನ್ನು ತನ್ನವನನ್ನಾಗಿ ಮಾಡಿಕೊಳ್ತೇನೆ ಅಂತ ಯಾವ ರೀತಿಯಲ್ಲಿ ಅವಳು ಭಾವಿಸಿದ್ದಾಳೋ ಹಾಗೆ ಇಲ್ಲಿಯೂ ಕೂಡ ಸಾಕ್ಷಿ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ನನಗೆ ವಿಷಯವನ್ನಾಗಿ ಮಾಡಿಕೊಳ್ತೇನೆ, ವಿಷಯವನ್ನಾಗಿ ಮಾಡಿಕೊಳ್ಳುವ ಮೂಲಕ ನನ್ನವನನ್ನಾಗಿ ಮಾಡಿಕೊಳ್ತೇನೆ. ಅನ್ಯತ್ರ ಉದೂಢಂ ಕರೋಮಿ ಇತ್ಯಂಗೀಕಾರ ಧ್ವನಿತಃ. ಕನ್ಯೆ ಆಗಬೇಕಾದ್ರೆ ಅವಳು ನಾನು ವಿವಾಹ ಮಾಡಿಕೊಳ್ತೇನೆ. ಉದೂಢಂ ಕರೋಮಿ, ನನ್ನವನನ್ನಾಗಿ ಅಂದರೆ ನಾನು ವಿವಾಹ ಮಾಡಿಕೊಂಡವನನ್ನಾಗಿ ಮಾಡಿಕೊಳ್ತೇನೆ ಅಂತ. ಕಿಮರ್ಥಂ ಅನ್ವಮನ್ಯತಾ ಇತ್ಯತಃ
ಯಾಕೆ ಈ ಸಾಕ್ಷಿ ಎಂಬತಕ್ಕಂತಹ ನಿರ್ಣೀತಿ ಕನ್ಯಾ ಪ್ರಾಮಾಣ್ಯ ಎಂಬತಕ್ಕಂತಹ ಉಪನೀತವಾದದ್ದನ್ನು ಅದು ಸ್ವೀಕಾರ ಮಾಡಿದೆ? ಯಾಕೆ ಅಂತಂದರೆ ಕನ್ಯೆ ಉಪನೀತನಾದಂತಹ ವ್ಯಕ್ತಿಯನ್ನು ಅವಳು ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡಿದ್ದಾಳೆ. ಯಾಕೆ? ದೋಷಾಭಾವ. ಹಾಗೆಯೇ ಸಾಕ್ಷಿಯೂ ಕೂಡ ಈ ಜ್ಞಾನದ ಮೂಲಕ ತೋರಿರುವಂತಹ ಘಟತ್ವ ಎಂಬತಕ್ಕಂಥದ್ದನ್ನು ಅದು ವಿಷಯತೆಯ ಸ್ವೀಕಾರ ಮಾಡಿಕೊಂಡಿದೆ. ಯಾಕೆ ಅಂತಂದರೆ ದೋಷಾಭಾವಾತ್. ಅಲ್ಲಿ ದೂರಸ್ಥತ್ವಾದಿ ದೋಷ ಎಂಬತಕ್ಕಂಥದ್ದು ಇಲ್ಲ. ಅದನ್ನು ಹೇಳ್ತಾರೆ, ವ್ಯವಸಾಯ ಗೃಹೀತೇಷು ಪ್ರಾಗುಕ್ತ ಸಮೀಪಸ್ಥ ಅರ್ಥೇಷು ದೂರತ್ವಾದಿ ದೋಷಾಭಾವಾತ್ ಅಂತ. ವ್ಯವಸಾಯದ ಅಂದರೆ ಜ್ಞಾನದಲ್ಲಿ ವಿಷಯವಾಗಿರ್ತಕ್ಕಂಥದ್ದು, ಜ್ಞಾನಗೃಹೀತವಾಗಿರ್ತಕ್ಕಂಥದ್ದು ಯಾವುದು? ಪ್ರಾಗುಕ್ತ ಸಮೀಪಸ್ಥ ಅರ್ಥೇಶು. ಹಿಂದೆ ಹೇಳಿರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂತಹ ಪದಾರ್ಥಗಳು. ಹತ್ತಿರದಲ್ಲಿರ್ತಕ್ಕಂಥ ಪದಾರ್ಥ ನೀರು ಅಥವಾ ತಂಡುಲ ಅಂತ ಹೇಳಿದರು. ಆ ಪದಾರ್ಥಗಳಲ್ಲಿ ದೋಷ ಇಲ್ಲ. ಯಾವ ದೋಷ ಇಲ್ಲ? ದೂರಸ್ಥತ್ವಾದಿ ದೋಷಾಭಾವ ಅಂತ. ಅಲ್ಲಿ ಕನ್ಯೆ ವರನನ್ನು ಸ್ವೀಕಾರ ಮಾಡಬೇಕಾದ್ರೆ ದೋಷ ಇಲ್ಲ. ಯಾವ ದೋಷ ಇಲ್ಲ? ಅದನ್ನು ಹೇಳ್ತಾರೆ, ಅನ್ಯತ್ರ ಅಕೂಲೀನತ್ವಾದಿ ದೋಷಾಭಾವ ಧ್ವನಿತಃ ಅಂತ. ಕುಲೀನ ಅಕುಲೀನ. ಕುಲೀನ ಅಂದರೆ ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು. ಅಕುಲೀನ ಅಂತಂದರೆ ಕೆಟ್ಟ ವಂಶದಲ್ಲಿ ಹುಟ್ಟಿದವನು. ಕೆಟ್ಟದಲ್ಲಿ ವಂಶದಲ್ಲಿ ಬಂದವನು ಎಂಬತಕ್ಕಂಥ ದೋಷ ಇಲ್ಲ ಅಂತರ್ಥ. ಕೆಟ್ಟ ವಂಶದಲ್ಲಿ ಬಂದವನು ಎಂಬತಕ್ಕಂಥ ದೋಷ ಇಲ್ಲದೇ ಇದ್ದಾಗ ಆ ವರನನ್ನು ಕನ್ಯೆ ಎಂಬತಕ್ಕಂಥವಳು ಒಪ್ಪಿಕೊಳ್ತಾಳೆ. ಹಾಗೆ ಈ ಸಾಕ್ಷಿ ಎಂಬತಕ್ಕಂಥದ್ದು ಕೂಡ ದೂರಸ್ಥತ್ವಾದಿ ದೋಷ ಇಲ್ಲದೇ ಇರತಕ್ಕಂತಹ ಆ ಜ್ಞಾನದಲ್ಲಿ ತೋರಿರ್ತಕ್ಕಂತಹ ಘಟತ್ವಾದಿಗಳನ್ನು ಅದು ವಿಷೀಕರಿಸುತ್ತೆ, ಸ್ವೀಕಾರ ಮಾಡುತ್ತೆ. ವಿರುದ್ಧಾರ್ಥ ಕೋಟೇ ಪ್ರಾಮಾಣ್ಯ ವಿರುದ್ಧಾರ್ಥ ಅಪ್ರಾಮಾಣ್ಯಂ ತತ್ಕೋಟೇ ಆಟೋಪಮೋಟನಾತ್ ಆಟೋಪಃ ಸಂಭ್ರಮಃ ತನ್ಮೋಟನಾತ್ ಛೇದಾತ್ ಅಭಾವಾತ್ ಇತ್ಯರ್ಥ ಅಂತ. ಇಲ್ಲಿ ದೋಷ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದಾಗಿ ದೋಷ ಇಲ್ಲದೇ ಇರುವುದರಿಂದಾಗಿ ಪ್ರಾಮಾಣ್ಯಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಅಪ್ರಾಮಾಣ್ಯ, ಆ ಅಪ್ರಾಮಾಣ್ಯ ಎಂಬತಕ್ಕಂತಹ ಒಂದು ಕೋಟಿ ಒಂದು ಭಾಗ ಇದೆಯಲ್ಲ, ಅದರ ಆಟೋಪ ಎಂಬತಕ್ಕಂಥದ್ದಿಲ್ಲ. ಆಟೋಪ ಮೋಟನಾತ್ ಅಂತ ಹೇಳ್ತಾರೆ. ಅದರ ಸಾಮರ್ಥ್ಯ ಎಂಬತಕ್ಕಂಥದ್ದು ಇಲ್ಲ. ಯಾಕಿಲ್ಲ? ದೋಷ ಇದ್ದಿದ್ದರೆ ಅಪ್ರಾಮಾಣ್ಯ ಎಂಬತಕ್ಕಂಥ ಕೋಟಿಯ ಆಟೋಪ ಎಂಬತಕ್ಕಂಥದ್ದು ಇರ್ತಿತ್ತು, ಅದರ ಹಾರಾಟ ಎಂಬತಕ್ಕಂಥದ್ದು ಇರ್ತಿತ್ತು. ಆ ದೋಷ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಅಪ್ರಾಮಾಣ್ಯ ಎಂಬತಕ್ಕಂತಹ ಕೋಟಿಯ ಆಟೋಪ ಸಂಭ್ರಮ ಅಂದರೆ ನಾವು ಹೇಳುವ ಕನ್ನಡದಲ್ಲಿ ಹೇಳೋದಂದರೆ ಹಾರಾಟ ಎಂಬತಕ್ಕಂಥದ್ದು ಇಲ್ಲ ಅಂತರ್ಥ. ವಿರುದ್ಧಾರ್ಥ ಕೋಟೆ ಅಂತ ಮೂಲದಲ್ಲಿದೆ. ಅದಕ್ಕೆ ಅರ್ಥ ಬರೀತಾರೆ, ಪ್ರಾಮಾಣ್ಯಕ್ಕೆ ವಿರುದ್ಧವಾದ ಅರ್ಥ ಯಾವುದು? ಅಪ್ರಾಮಾಣ್ಯ. ಅಪ್ರಾಮಾಣ್ಯ ಕೋಟಿ, ಅಪ್ರಾಮಾಣ್ಯ ಎಂಬತಕ್ಕಂತಹ ಕೋಟಿ, ಅದರ ಆಟೋಪ ಮೋಟನಾಥದಿದೆ. ಆಟೋಪ ಅಂದ್ರೇನು? ಸಂಭ್ರಮ ಅಂದರೆ ಅದರ ಹಾರಾಟ. ಅದರ ತನ್ಮೋಟನಾಥ್ ಅಂದರೆ ಛೇದಾತ್ ಅಂದರೆ ಇಲ್ಲ ಅಂತರ್ಥ. ಆಟೋಪ ಅಂದರೆ ಅಪ್ರಾಮಾಣ್ಯ ಕೋಟಿಯ ಹಾರಾಟ ಎಂಬತಕ್ಕಂಥದ್ದು ಅದು ಇಲ್ಲ. ಅರ್ಥಾತ್ ಅಪ್ರಾಮಾಣ್ಯ ಕೋಟಿ ಎಂಬತಕ್ಕಂಥದ್ದು ಇಲ್ಲ ಅಂತರ್ಥ. ಕನ್ಯೆಯಲ್ಲಿ ಆಗಬೇಕಾದ್ರೆ ಅನ್ಯತ್ರ ವಿವಾಹ ವಿರೋಧಿನಾಂ ಪುಂಸಾಂ ದ್ರವ್ಯಕೋಟೇ ಆಟೋಪಮೋಟನಾದಿತಿ ಧ್ವನಿ ಅಂತ. ಯಾರು ಮದುವೆಯನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರಿಗೆ ಆ ಮದುವೆ ನಿಲ್ಲಿಸಲಿಕ್ಕೆ ಏನು ಕಾರಣ ಆಗಿರುತ್ತೆ? ತುಂಬ ಹಣ ಕೊಡ್ತೇವೆ, ಈ ವರನನ್ನು ಬಿಟ್ಟುಬಿಡು ಅಂತ. ಅದಕ್ಕೆ ಹೇಳ್ತಾರೆ, ವಿವಾಹ ವಿರೋಧಿನಾಂ ಪುಂಸಾಂ, ವಿವಾಹವನ್ನು ನಿಲ್ಲಿಸಬೇಕು ಅಂತ ಅಪೇಕ್ಷೆ ಉಳ್ಳಂತಹ ವ್ಯಕ್ತಿಗಳ ಕೋಟಿ, ದ್ರವ್ಯ ಕೋಟಿ. ಇಲ್ಲಿ ಕೋಟಿ ಅಂದರೆ ಕೋಟಿ ಅಂತಲೇ ಅರ್ಥ, ಅದರಿಂದ ಕೋಟಿ ರೂಪಾಯಿ ಅಂತ. ಆ ದ್ರವ್ಯ ಕೋಟಿಯ ಆಟೋಪ ಮೋಟನ, ಅದರ ಸಾಮರ್ಥ್ಯ ಎಂಬತಕ್ಕಂಥದ್ದು ಇಲ್ಲ. ಅದನ್ನು ಒಪ್ಕೊಳ್ಳಲ್ಲ ಅವಳು. ನೀವು ಕೋಟಿ ಕೊಡ್ತೇನೆ ಅಂದರೂ ಕೂಡ ಈ ಉಪನಯನ ಸಂಸ್ಕಾರವುಳ್ಳ ದೋಷರಹಿತನಾದ ಒಳ್ಳೆಯ ಕುಲದಲ್ಲಿ ಬಂದಿರತಕ್ಕಂಥವನನ್ನು ನಾನು ಬಿಡಲ್ಲ ಅಂತ ಅವಳು ಹೇಳ್ತಾಳೆ. ಅದು ಯಾಕೆ? ಅವನಲ್ಲಿ ದೋಷ ಇಲ್ಲ ಅಂತ. ಇನ್ನು ನೀವು ಎಷ್ಟೇ ಹಣ ಕೊಟ್ಟರೂ ಕೂಡ ಅವಳು ಅದಕ್ಕೆ ಮಾರು ಹೋಗಲ್ಲ ಅಂತ ಅರ್ಥ. ಯಥಾ ಕನ್ಯಾ, ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಯಥಾ ಕನ್ಯಾ ಅಕುಲೀನತ್ವಾದಿ
ದೋಷರಹಿತ ಪುರುಷಲಾಭೆ ವಿವಾಹ ವಿಘ್ನಕಾರಿಭಿಃ ದತ್ತ ದ್ರವ್ಯಕೋಟಿಂ ಅಪಿ ಉಪೇಕ್ಷ್ಯ ತಂ ವರಯೇ ದೇವ. ಒಬ್ಬ ಕನ್ಯೆಯು ಅವನಲ್ಲಿ ಅಕೂಲಿನತ್ವ ಅಂದರೆ ಕೆಟ್ಟ ವಂಶದಲ್ಲಿ ಬಂದವನು ಎಂಬತಕ್ಕಂತಹ ದೋಷ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಅಂತಹ ದೋಷರಹಿತನಾಗಿರ್ತಕ್ಕಂತಹ ವರ ಸಿಕ್ಕಾಗ ವಿವಾಹವನ್ನು ನಿಲ್ಲಿಸಬೇಕು ಎಂಬುದಾಗಿ ಪ್ರವೃತ್ತಿಯನ್ನು ಮಾಡ್ತಕ್ಕಂಥವರ ದ್ರವ್ಯಕೋಟಿಮಪಿ ಉಪೇಕ್ಷ, ಕೋಟಿ ರೂಪಾಯಿಯನ್ನು ಕೊಟ್ಟರೂ ಕೂಡ ಅದನ್ನು ಅವಳು ತಿರಸ್ಕಾರ ಮಾಡಿ ತಂ ವರಯೇ ದೇವ, ಆ ವರನನ್ನೇ ಅವಳು ಸ್ವೀಕಾರ ಮಾಡ್ತಾಳೆ. ಏವಂ ಅದೇ ರೀತಿಯಲ್ಲಿ ಸಾಕ್ಷಿ ಎಂಬತಕ್ಕಂತಹ ಕನ್ಯೆ ಇದೆಯಲ್ಲ, ನಿರ್ಣೀತಿ ಕನ್ಯಾ, ಇದು ಕೂಡ ಏನು ಮಾಡುತ್ತೆ ಅಂತಂದರೆ ದೂರಸ್ತತ್ವಾದಿ ದೋಷರಹಿತ, ದೂರಸ್ತತ್ವಾದಿ ದೋಷ ಇಲ್ಲ, ಅಂತಹ ವಸ್ತು ವಿಷಯ ವ್ಯವಸಾಯೇನ ಉಪನೀತಮೇವ ಪ್ರಾಮಾಣ್ಯಂ, ಆ ವಸ್ತು ವಿಷಯಕವಾಗಿರ್ತಕ್ಕಂತಹ ಜ್ಞಾನ ಬಂದಿದೆ, ಆ ಜ್ಞಾನದಲ್ಲಿ ವಿಷಯವಾಗಿರ್ತಕ್ಕಂಥದ್ದು ಘಟತ್ವಾದಿ ಪದಾರ್ಥಗಳು, ಅವುಗಳು ಏನು ಘಟತ್ವವೇ ಆಗಿದೆ. ಘಟತ್ವವತಿ ಘಟತ್ವವನ್ನು ಪ್ರಕಾರತೆಯ ವಿಷಯೀಕರಿಸ್ತಾ ಇದೆ ಎಂಬತಕ್ಕಂತಹ ಈ ಅಂಶವನ್ನು ದೋಷಜನ್ಯಾಯ ಘಟತ್ವಾಭಾವತಿ ಘಟತ್ವಪಕಾರಕತ್ವರೂಪ ಅಪ್ರಾಮಾಣ್ಯಕೋಟೇ ಅತ್ರ ಅಸಂಭವಾತ್. ದೋಷ ಇದ್ದಿದ್ದರೆ ಘಟತ್ವ ಇಲ್ಲದೇ ಇದ್ದಲ್ಲಿ ಘಟತ್ವ ಎಂಬತಕ್ಕಂಥದ್ದು ತೋರ್ತಾ ಇತ್ತು. ದೋಷ ಜನ್ಯವಾದದ್ದು ಯಾವುದು? ಘಟತ್ವ ಇಲ್ಲದೇ ಇದ್ದಲ್ಲಿ ಘಟತ್ವವನ್ನು ಪ್ರಕಾರತೆಯ ತೋರಿಸ್ತಕ್ಕಂಥದ್ದು. ಅಂತಹ ಅಪ್ರಾಮಾಣ್ಯ ಕೋಟಿ ಎಂಬತಕ್ಕಂಥದ್ದು ಇಲ್ಲಿಲ್ಲ. ಯಾಕಿಲ್ಲ? ದೋಷ ಎಂಬತಕ್ಕಂಥದ್ದು ಇಲ್ಲ. ಅದರಿಂದ ದೋಷಜನ್ಯವಾದ ಘಟತ್ವ ಅಭಾವತಿ ಘಟತ್ವ ಪ್ರಕಾರಕ ಎಂಬತಕ್ಕಂತಹ ಅಪ್ರಾಮಾಣ್ಯ ಕೋಟಿ ಎಂಬತಕ್ಕಂಥದ್ದು ಇಲ್ಲ. ಅದರಿಂದಾಗಿ ತಾಂ ತಿರಸ್ಕೃತ್ಯ ಆ ದೋಷಜನ್ಯವಾಗಿರ್ತಕ್ಕಂತಹ ಅಪ್ರಾಮಾಣ್ಯ ಕೋಟಿಯನ್ನು ತಿರಸ್ಕಾರ ಮಾಡಿ ಘಟತ್ವವತ್ಯೇವ ಘಟತ್ವ ಪ್ರಕಾರಕ ಜ್ಞಾನವಾನ್ ಅಹಂ ಇತಿ ಸಾಕ್ಷಿ ಅಂದ್ಕೊಳ್ಳುತ್ತೆ. ಘಟತ್ವ ಇದ್ದಲ್ಲಿಯೇ ಘಟತ್ವವನ್ನು ಪ್ರಕಾರತೆಯ ವಿಷಯೀಕರಿಸ್ತಕ್ಕಂತಹ ಜ್ಞಾನವುಳ್ಳವನಾಗಿದ್ದೇನೆ ಎಂಬುದಾಗಿ ಆ ಸಾಕ್ಷಿ ಎಂಬತಕ್ಕಂಥದ್ದು ನಿಶ್ಚಯ ಮಾಡ್ತಾ ಇದೆ ಅಂತ ಅದರ ತಾತ್ಪರ್ಯ. ಒಟ್ಟೇನು ಹೇಳದಂತೆ ಆಯಿತು? ಸಾಕ್ಷಿಯು ದೋಷ ಇಲ್ಲದೇ ಇದ್ದಾಗ ಬಂದಿರುವಂತಹ ಜ್ಞಾನದಲ್ಲಿ ವಿಷಯವಾಗಿರ್ತಕ್ಕಂತಹ ಯಾವ ಅಂಶ ಎಂಬತಕ್ಕಂಥದ್ದಿದೆಯೋ ಅದನ್ನು ದೃಢಪಡಿಸುತ್ತೆ ಅಂತರ್ಥ, ದೋಷ ಇಲ್ಲದೇ ಇದ್ದಾಗ. ತಥಾಚ ಅಯಂ ಪ್ರಯೋಗ, ಒಟ್ಟು ಅನುಮಾನ ಪ್ರಯೋಗ ಹೇಗೆ ಅನ್ನೋದನ್ನು ಹೇಳ್ತಾರೆ. ಅನಭ್ಯಾಸ ದಶಾಪನ್ನ ಸಮೀಪಸ್ಥ ಅರ್ಥವಿಷಯಕ ಜ್ಞಾನಪ್ರಾಮಾಣ್ಯಂ ಸಾಕ್ಷಿಣ ಏವ ಪ್ರಮೀಯತೆ ಸಾಕ್ಷೀತರ ನಿರ್ಣಾಯಕ ಅಭಾವೇ ಸತಿ ನಿರ್ಣೀಯಮಾನತ್ವಾತ್ ಘಟತ್ವ ಪ್ರಕಾರಕತ್ವವತ್ ಇತಿ. ಘಟತ್ವ ಪ್ರಕಾರಕತ್ವ ಎಂಬತಕ್ಕಂಥದ್ದು ದೃಷ್ಟಾಂತದಲ್ಲಿ ಹೇತು ಮತ್ತು ಸಾಧ್ಯಗಳು ಬರಬೇಕು. ಎಲ್ಲಿ ಹೇತು ಸಾಧ್ಯಗಳು ನಿಶ್ಚಯವಾಗಿದೆಯೋ ಅದನ್ನು ದೃಷ್ಟಾಂತ ಅಂತ ಹೇಳ್ತಾರೆ. ಇಲ್ಲಿಗ ಘಟತ್ವ ಪ್ರಕಾರಕತ್ವ ಎಂಬತಕ್ಕಂಥದ್ದು ಅದು ಸಾಕ್ಷಿ ನಿರ್ಣೀಯಮಾನತ್ವ ಎಂಬತಕ್ಕಂಥದ್ದಿದೆ. ಈ ಜ್ಞಾನದಲ್ಲಿ ಘಟತ್ವವೇ ಪ್ರಕಾರತೆಯ ತೋರ್ತಾ ಇದೆ ಅಂತ ಅಲ್ಲಿ ನಿರ್ಣೀಯಮಾನತ್ವ ಎಂಬತಕ್ಕಂಥದ್ದಿದೆ. ಆ ಘಟತ್ವ ಪ್ರಕಾರಕತ್ವದಲ್ಲಿ ಸಾಕ್ಷಿತರ ನಿರ್ಣಾಯಕ ಇಲ್ಲ. ಆ ಘಟತ್ವ ಪ್ರಕಾರಕತ್ವವನ್ನು ನಿರ್ಣಯ ಮಾಡಬೇಕು ಅಂತಂದರೆ ಸಾಕ್ಷಿಯನ್ನು ಬಿಟ್ಟು ನಿರ್ಣಯ ಮಾಡ್ತಕ್ಕಂತಹ ಇನ್ನೊಂದು ಸಹಕಾರಿ ಎಂಬತಕ್ಕಂಥದ್ದಿಲ್ಲ. ಅದರಿಂದಾಗಿ ಸಾಕ್ಷಿ ಇತರ ನಿರ್ಣಾಯಕ ಅಭಾವೇ ಸತಿ ನಿರ್ಣೀಯಮಾನತ್ವ ಎಂಬತಕ್ಕಂಥದ್ದು ಘಟತ್ವ ಪ್ರಕಾರಕತ್ವದಲ್ಲಿದೆ. ಆದ್ದರಿಂದ ಆ ಘಟತ್ವ ಪ್ರಕಾರಕತ್ವ ಎಂಬತಕ್ಕಂಥದ್ದು ಸಾಕ್ಷಿಯಿಂದಲೇ ಗ್ರಹಿಸಲ್ಪಡ್ತಾ ಇದೆ. ಹಾಗೆಯೇ ಅನಭ್ಯಾಸ ದಶಾಪನ್ನ ಸಮೀಪಸ್ಥ ಅರ್ಥವಿಷಯಕ ಜ್ಞಾನಪ್ರಾಮಾಣ್ಯವೂ ಕೂಡ ಸಾಕ್ಷೀತರ ನಿರ್ಣಾಯಕ ಅಭಾವೇ ಸತಿ ನಿರ್ಣೀಯ ಮಾನವಾದ್ದರಿಂದಾಗಿ ಅದು ಸಾಕ್ಷಿಯಿಂದ ನಿರ್ಣಯಿಸಲ್ಪಡ್ತಾ ಇದೆ ಅಂತ. ಯಾವುದು ಪಕ್ಷ? ಅನಭ್ಯಾಸ ದಶಾಪನ್ನ ಸಮೀಪಸ್ಥ ಅರ್ಥವಿಷಯಕ ಪ್ರಾಮಾಣ್ಯ. ಯಾವ ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ಬಂದಿದೆ, ಆ ಜ್ಞಾನದಲ್ಲಿರುವಂತಹ ಪ್ರಾಮಾಣ್ಯ ಅದು ಪಕ್ಷ. ಆ ಹತ್ತಿರದಲ್ಲಿರ್ತಕ್ಕಂತಹ
ವಸ್ತುವಿನ ಜ್ಞಾನದ ಪ್ರಾಮಾಣ್ಯ ಎಂತಕ್ಕಂಥದ್ದೇನಾಗಿದೆ? ಸಾಕ್ಷೀತರ ನಿರ್ಣಾಯಕ ಅಭಾವೇ ಸತಿ ನಿರ್ಣೀಯಮಾನವಾಗಿದೆ. ಆ ಪ್ರಾಮಾಣ್ಯವನ್ನು ನಿರ್ಣಯ ಮಾಡಬೇಕು. ಪ್ರಾಮಾಣ್ಯವನ್ನು ನಿರ್ಣಯ ಮಾಡಲಿಕ್ಕೆ ಸಾಕ್ಷಿಯನ್ನು ಬಿಟ್ಟು ಬೇರೆ ಕಾರಣ ಎಂತಕ್ಕಂಥದ್ದು ಇಲ್ಲ. ಆದ್ದರಿಂದ ಸಾಕ್ಷಿ ಇತರ ನಿರ್ಣಾಯಕ ಅಭಾವೇ ಸತಿ ನಿರ್ಣಯಮಾನತ್ವ ಎಂತಕ್ಕಂಥದ್ದಿದೆ. ಆದ್ದರಿಂದ ಸಾಧ್ಯ ಬರಬೇಕಲ್ಲಿ, ಹೇತು ಇರೋದರಿಂದ. ಸಾಧ್ಯ ಯಾವುದು? ಅದು ಸಾಕ್ಷಿಣ ಪ್ರಮೀಯತೆ. ಸಾಕ್ಷಿಯಿಂದಲೇ ಆ ಪ್ರಾಮಾಣ್ಯ ಎಂತಕ್ಕಂಥದ್ದು ವಿಷೀಕರಿಸ್ತಾ ಇದೆ ಎಂಬುದಾಗಿ ಈ ಅನುಮಾನದಿಂದ ಸಾಕ್ಷಿಯು ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ ನಾವು ಸಾಧನೆ ಮಾಡ್ತೇವೆ. ಇದೇ ಸ್ವತಃ ಪ್ರಾಮಾಣ್ಯ ಅಂತ ಅರ್ಥ. ಎರಡು ಅಂಶ ಇರಬೇಕು ಅನುಮಾನದಲ್ಲಿ. ಒಂದು ಅನಭ್ಯಾಸ ದಶಾಪನ್ನ, ಆಗತಾನೇ ನೋಡಿರ್ತಕ್ಕಂಥ ವಸ್ತು. ಆ ವಸ್ತು ಸಮೀಪಸ್ಥ, ಹತ್ತಿರದಲ್ಲಿರ್ತಕ್ಕಂಥದ್ದು. ಅದರಿಂದ ಅದು ಆಗತಾನೇ ನೋಡಿದ್ದಾದ್ದರಿಂದಾಗಿ ಅದರಲ್ಲಿ ತಾರ್ಕಿಕರು ಹೇಳ್ತಕ್ಕಂತಹ ಸಮರ್ಥ ಪ್ರವೃತ್ತಿ ಜನಕತ್ವ ಇಲ್ಲ, ಅಥವಾ ಗೃಹೀತ ಜ್ಞಾನ ಪ್ರಾಮಾಣ್ಯ ಜಾತೀಯತ್ವವೂ ಇಲ್ಲ. ಅನಭ್ಯಾಸ ದಶಾಪನ್ನ ಅಂತ ಹೇಳಿದ್ರಿಂದ, ಸಮೀಪಸ್ಥ ಅಂತ ಹೇಳಿದ್ರಿಂದಾಗಿ ಅಲ್ಲಿ ಅಪ್ರಾಮಾಣ್ಯಕ್ಕೆ ಕಾರಣ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದ ಆ ಸಾಕ್ಷಿ ಎಂಬತಕ್ಕಂಥದ್ದು ಅದರ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಸಮೀಪಸ್ಥ ಆದ್ದರಿಂದ ದೋಷ ಇಲ್ಲ. ಅತಃ ಸಾಂಶಯಿಕತ್ವಾಖ್ಯ ಹೇತೋರೇತಾದೃಶಸ್ಥಲೇ ಅಸಿದ್ಧತ್ವಾನ್ನಮಾನತ್ವ ಪರತಸ್ತ್ವಪ್ರಸಾಧಕಃ. ಅದರಿಂದ ನಾವು ಹೊಸದಾಗಿ ನೋಡಿರ್ತಕ್ಕಂತಹ ಯಾವ ವಸ್ತು ಇದೆ, ಆ ವಸ್ತುವನ್ನು ನೋಡಿದಾಗ ನಮಗೆ ಆ ವಸ್ತುವಿನ ಜ್ಞಾನ, ಆ ಜ್ಞಾನದ ಪ್ರಾಮಾಣ್ಯದ ಬಗ್ಗೆ ಸಂದೇಹ ಎಂಬತಕ್ಕಂಥದ್ದು ಇಲ್ಲ. ಆ ಸಂದೇಹ ಎಂಬತಕ್ಕಂಥದ್ದು ಇಲ್ಲದೇ ಇರೋದರಿಂದಾಗಿ ಏನು ತಾರ್ಕಿಕರು ಅನುಮಾನವನ್ನು ಹೇಳ್ತಾರೆ. ಪ್ರಾಮಾಣ್ಯಂ ಪರತೋ ಜ್ಞಾಯತೆ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವಾತ್. ತಾರ್ಕಿಕರು ಹೇಳ್ತಕ್ಕಂಥದ್ದು ಪ್ರಾಮಾಣ್ಯಂ ಪರತಃ ಅಂತ ಹೇಳಿದ್ರೆ, ಪ್ರಾಮಾಣ್ಯಂ ಪರತಃ ಜ್ಞಾಯತೆ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವಾತ್ ಅಂತ ಹೇಳ್ತಾರೆ. ಪ್ರಾಮಾಣ್ಯವು ಸಮರ್ಥ ಪ್ರವೃತ್ತಿ ಜನಕತ್ವ ರೂಪವಾದ ಹೇತುವಿನಿಂದ ಅಥವಾ ಗೃಹೀತ ಪ್ರಾಮಾಣ್ಯ ಜ್ಞಾನ ಸಜಾತೀಯತ್ವ ರೂಪವಾದ ಹೇತುವಿನಿಂದ ಪ್ರಾಮಾಣ್ಯವನ್ನು ತಿಳ್ಕೊಳ್ಬೇಕು. ನಾವು ಹೇಳುವ ಹಾಗೆ ಸಾಕ್ಷಿಯೇ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಅವರು ಹೇಳ್ತಾರೆ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವಾತ್. ಹೊಸದಾಗಿ ನಾವು ನೋಡಿದಾಗ ಆ ಜ್ಞಾನದಲ್ಲಿ ಸಂಶಯ ಬರ್ತಾ ಇದೆ. ಅನಭ್ಯಾಸ ದಶಾಪನ್ನ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವಾತ್. ಎಲ್ಲಿ ಹೊಸದಾಗಿ ಜ್ಞಾನ ಬಂದಿದೆಯೋ ಅಂತಹ ಕಾಲದಲ್ಲಿ ಸಂಶಯ ಬರ್ತಾ ಇದೆ. ಸಂಶಯ ಬರ್ತಾ ಇದೆ, ಆದ್ದರಿಂದಾಗಿ ಆ ಸಂಶಯ ಹೋಗಬೇಕು ಅಂತಂದರೆ ಯಾವುದರಿಂದ ಹೋಗುತ್ತೆ? ಸಮರ್ಥ ಪ್ರವೃತ್ತಿ ಜನಕತ್ವ ರೂಪವಾದಂತಹ ಹೇತುವಿನಿಂದ, ಅಥವಾ ಗೃಹೀತ ಪ್ರಾಮಾಣ್ಯ ಜ್ಞಾನ ಜಾತೀಯತ್ವ ರೂಪವಾಗಿರ್ತಕ್ಕಂಥದ್ರಿಂದ ಹೋಗಬೇಕು. ಹಾಗಾದರೆ ಅದರಿಂದಲೇ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಯಿತು. ಅದರಿಂದ ಪರತಃ ಪ್ರಾಮಾಣ್ಯವು ಗೃಹೀತವಾಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವೀಗೇನು ಹೇಳಿದೆವು? ಅನಭ್ಯಾಸ ದಶಾಪನ್ನ ಜ್ಞಾನದಲ್ಲಿ ಸಂಶಯ ಇಲ್ಲ. ಯಾವುದು ಸಮೀಪಸ್ಥವಾದ ವಸ್ತುವಿಷೇಕವಾದ, ಈಗ ತಾನೇ ಹಿಂದೆ ಬಾರದೇ ಇರತಕ್ಕಂತಹ ಹೊಸದಾಗಿ ಬಂದಿರತಕ್ಕಂತಹ ವಸ್ತುವಿನ ಜ್ಞಾನವೋ, ಆ ಜ್ಞಾನದಲ್ಲೇನಿಲ್ಲ, ಆ ಜ್ಞಾನವು ಸಂಶಯ ರೂಪ ಆಗಿಲ್ಲ. ಆದ್ದರಿಂದಾಗಿ ಹೇತು ಇಲ್ಲ. ಹೇತು ಯಾವುದು? ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವ. ಹೇತು ಅಸಿದ್ಧಿ. ಹೇತು ಅಸಿದ್ಧಿ ಅಂದ್ರೇನು? ಪಕ್ಷದಲ್ಲಿ ಹೇತು ಬರಲಿಲ್ಲ ಅಂತಾದರೆ ಅದನ್ನೇನಂತ ಕರೀತಾರೆ? ಅಸಿದ್ಧಿ ಅಂತ ಕರೀತಾರೆ. ಈಗ ಜ್ಞಾನ ಪ್ರಾಮಾಣ್ಯಂ ಅದು ಪಕ್ಷ, ಅದು ಪರತಃ ಜ್ಞಾಯತೆ ಅನ್ನೋದು ಸಾಧ್ಯ. ಅದಕ್ಕೆ ಹೇತು ಯಾವುದು? ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವಾತ್ ಎಂಬತಕ್ಕಂಥದ್ದು ಹೇತು. ಹಾಗಾದರೆ ಅನಭ್ಯಾಸ ದಶಾಯಾಮ್ ಅಂದರೆ ಹೊಸದಾಗಿ ನೋಡಿದಾಗ ಸಂಶಯ ಬರುತ್ತೆ ಎಂಬತಕ್ಕಂಥದ್ದು ಎಲ್ಲಿ ಬರಬೇಕು? ಜ್ಞಾನ ಪ್ರಾಮಾಣ್ಯದಲ್ಲಿ ಇರಬೇಕು. ಆದರೆ ಜ್ಞಾನ ಪ್ರಾಮಾಣ್ಯದಲ್ಲಿ
ಹೊಸದಾಗಿ ನೋಡಿದಾಗಲೂ ಕೂಡ ಸಂಶಯ ಎಂಬತಕ್ಕಂಥದ್ದು ಬರಲ್ಲ. ಎಲ್ಲಿ ಬರಲ್ಲ? ಸಮೀಪಸ್ಥವಾಗಿರ್ತಕ್ಕಂತಹ ವಸ್ತುವನ್ನು ನೋಡಿದಾಗ ಸಂಶಯ ಎಂಬತಕ್ಕಂಥದ್ದು ಬರೋದಿಲ್ಲ. ಆದ್ದರಿಂದ ಜ್ಞಾನ ಪ್ರಾಮಾಣ್ಯದಲ್ಲಿ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವ ರೂಪ ಹೇತು ಬರಲಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಅಸಿದ್ಧತ್ವಾತ್ ಅಂತ. ಅಸಿದ್ಧಿ ಎಂಬತಕ್ಕಂತಹ ದೋಷ ಎಂಬತಕ್ಕಂಥದ್ದು ಇದೆ. ಆದ್ದರಿಂದ ಮಾನತ್ವ ಪರತಸ್ತ್ವ ಪ್ರಸಾದಕಃ ನ. ಪ್ರಾಮಾಣ್ಯವು ಪರತಃ ಜ್ಞಾಯತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತಾರ್ಕಿಕರು ಹೇಳುವ ರೀತಿಯಲ್ಲಿ ಪ್ರಾಮಾಣ್ಯಂ ಪರತಃ ಜ್ಞಾಯತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ? ಹೇತು ಅಸಿದ್ಧವಾಗಿದೆ. ಹೇತು ಪಕ್ಷದಲ್ಲಿರಬೇಕು. ಹೇತು ಪಕ್ಷದಲ್ಲಿಲ್ಲ ಅಂತಾದರೆ ಅಸಿದ್ಧಿ ದೋಷ. ಅಸಿದ್ಧಿ ದೋಷ ಬಂತು ಅಂತಂದರೆ ಆ ಹೇತು ಸಾಧ್ಯ ಸಾಧಕ ಆಗಲ್ಲ. ಅದರಿಂದ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವ ಎಂಬತಕ್ಕಂಥ ಹೇತು ಪಕ್ಷದಲ್ಲಿಲ್ಲ. ಆದ್ದರಿಂದಾಗಿ ಆ ಹೇತುವು ಪ್ರಾಮಾಣ್ಯಂ ಪರತಃ ಎಂಬುದಾಗಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ತಾರ್ಕಿಕರು ಹೇಳ್ತಕ್ಕಂಥದ್ದು ಸರಿಯಲ್ಲ. ಅಲ್ಲ, ಅದರಿಂದ ಅಲ್ಲ, ಹೊಸದಾಗಿ ನೋಡಿದ್ದಲ್ಲ, ಬಂದಾಗ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ಇದು ಪ್ರಮಾಣ ಅಂತಲೇ ಆಗುತ್ತೆ. ಆದ್ದರಿಂದ ಸಂಶಯ ಇಲ್ಲ. ಸಂಶಯ ಇಲ್ಲ. ಆದ್ದರಿಂದ ಅವ್ರು ಹೇಳುವಂಥ ಹೇತು ಸಾಂಶಯಿಕತ್ವ, ಸಂಶಯ ಬರುತ್ತೆ ಅಂತರ್ಥ. ಸಂಶಯ ಬಂದಿದೆಯಾ? ಹಾಗಾದರೆ ಸಾಂಶಯಿಕತ್ವ ಹೇತು ಬರಲಿಲ್ಲ. ಪಕ್ಷದಲ್ಲಿ ಹೇತು ಬರಲಿಲ್ಲ ಅಂದರೆ ಅದೇ ಅಸಿದ್ಧ. ಅನುಮಾನ ಪ್ರಯೋಗ ಮಾಡಿದಾಗ ಹೇತು ಪಕ್ಷದಲ್ಲಿ ಬರಬೇಕು. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಬೇಕು. ಒಂದು ವೇಳೆ ಪರ್ವತದಲ್ಲಿ ಧೂಮವೇ ಇಲ್ಲ ಅಂತಾದರೆ ಅವಾಗೇನು ದೋಷ? ಅಸಿದ್ಧಿ ದೋಷ ಅಂತ ಹೇಳ್ತೇವೆ. ಸುಮ್ಮನೆ ಹೇಳ್ದ ಪರ್ವತ ವನ್ಯಮಾನ್ ಧೂಮಾತ್, ನೋಡಿದ್ರಲ್ಲಿ ಧೂಮ ಇರಲೇ ಇಲ್ಲ. ಹಾಗಾದರೆ ಏನು ದೋಷ ಬಂತು? ಅಸಿದ್ಧಿ ದೋಷ. ಹಾಗೆ ಇಲ್ಲೂ ಕೂಡ ಜ್ಞಾನ ಪ್ರಾಮಾಣ್ಯಂ ಪರತಃ ಜ್ಞಾಯತೆ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವಾತ್ ಅಂತ ಅನುಮಾನ. ಈ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವ ಹೇತು ಎಲ್ಲಿ ಬರಬೇಕು? ಜ್ಞಾನ ಪ್ರಾಮಾಣ್ಯದಲ್ಲಿ ಬರಬೇಕು. ಜ್ಞಾನ ಪ್ರಾಮಾಣ್ಯದಲ್ಲಿ ಸಂಶಯ ಅಂತಕ್ಕಂಥದ್ದು ಬಂದಿದೆಯಾ? ಬಂದಿಲ್ಲ. ಯಾಕೆ ಬಂದಿಲ್ಲ? ಸಮೀಪಸ್ಥವಾಗಿರ್ತಕ್ಕಂಥ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ನಿರ್ಣಯ ಆಗುತ್ತಷ್ಟೇ ಹೊರತು ಸಂಶಯ ಬರಲ್ಲ. ಹಾಂ, ಅದೇ ತಾರ್ಕಿಕರ ಅನುಮಾನ ತಪ್ಪು. ಅತಃ ಆದ್ದರಿಂದ ಏತಾದೃಶ ಸ್ಥಳೇ ಅಂದರೆ ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವನ್ನು ನೋಡಿದಂತಹ ಸ್ಥಳದಲ್ಲಿ ಸಾಂಶಯಿಕತ್ವಾಖ್ಯ ಹೇತೋಹೋ ತಾರ್ಕಿಕರ ಅನುಮಾನದಲ್ಲಿ ಹೇತುವಾಗಿರ್ತಕ್ಕಂತಹ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವಾತ್ ಎಂಬತಕ್ಕಂತಹ ಹೇತುವಿಗೆ ಅಸಿದ್ಧತ್ವಾತ್ ಪಕ್ಷದಲ್ಲಿ ಇಲ್ಲ ಎಂಬತಕ್ಕಂತಹ ಅಸಿದ್ಧಿ ದೋಷ ಇರುವ ಕಾರಣ ಆ ಸಾಂಶಯಿಕತ್ವ ಎಂಬತಕ್ಕಂಥ ಹೇತುವು ಮಾನತ್ವ ಪರತಸ್ತ್ವ ಪ್ರಸಾದಕಃ ಪ್ರಾಮಾಣ್ಯವು ಪರತಃ ಜ್ಞಾಯತೆ ಎಂಬತಕ್ಕಂಥದ್ದನ್ನು ಸಾಧಿಸಲಿಕ್ಕೆ ಸಮರ್ಥವಾಗುವುದಿಲ್ಲ. ಅತಃ ಆದ್ದರಿಂದ ಏತಾದೃಶ ಸ್ಥಳೇ ಹತ್ತಿರದಲ್ಲಿರತಕ್ಕಂತಹ ವಸ್ತುವನ್ನು ನೋಡಿರುವಂತಹ ಸ್ಥಳದಲ್ಲಿ ಸಾಂಶಯಿಕತ್ವಾಖ್ಯ ಹೇತೋಹೋ ತಾರ್ಕಿಕರು ಹೇಳ್ತಕ್ಕಂತಹ ಅನುಮಾನದಲ್ಲಿ ಹೇತುವಾದ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವಾತ್ ಎಂಬತಕ್ಕಂತಹ ಹೇತುವು ಅಸಿದ್ಧತ್ವಾತ್ ಪಕ್ಷವಾದಂತಹ ಜ್ಞಾನ ಪ್ರಾಮಾಣ್ಯದಲ್ಲಿ ಇಲ್ಲ ಎಂಬತಕ್ಕಂತಹ ಅಸಿದ್ಧಿ ದೋಷ ಇರುವುದರಿಂದಾಗಿ ಮಾನತ್ವ ಪರತಸ್ತ್ವ ಪ್ರಸಾದಕಃ ಪ್ರಾಮಾಣ್ಯಕ್ಕೆ ಪರತತ್ವವನ್ನು ಸಾಧಿಸಲಿಕ್ಕೆ ಸಮರ್ಥವಾಗುವುದಿಲ್ಲ. ನನು ಉಕ್ತಸ್ಥಳೇ ಸಾಕ್ಷಿಣಾ ಏವ ಪ್ರಾಮಾಣ್ಯಾವಧಾರಣಂ ತಥಾಪಿ ಅನಭ್ಯಾಸದಶಾಪನ್ನ ಜ್ಞಾನಪ್ರಾಮಾಣ್ಯಂ ಪರತೋ ಜ್ಞಾಯತೆ ಸಾಂಶಯಿಕತ್ವಾತ್ ಅಪ್ರಾಮಾಣ್ಯವತ್ ಇತಿ ಪರೋಕ್ತ ಪ್ರತಿಪಕ್ಷಾನುಮಾನಸ್ಯ ಕಿಂ ದೂಷಣಂ ಇತ್ಯತಃ ಅತಃ ಇತಿ ಅಂತ. ಎಲ್ಲಿ ಘಟತ್ವವತಿ ಘಟತ್ವ ಪ್ರಕಾರಕತ್ವ ಎಂಬತಕ್ಕಂಥದ್ದಿದೆಯೋ ಅಂಥ ಕಡೆಯಲ್ಲಿ ಸಾಕ್ಷಿ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಿಸಲಿ. ಉಕ್ತಸ್ಥಳೇ ಸಾಕ್ಷಿಣ ಏವ ಪ್ರಾಮಾಣ್ಯ ಅವಧಾರಣಂ ಅಸ್ತು. ಘಟತ್ವವತಿ ಘಟಪ್ರಕಾರಕತ್ವ ಎಂಬತಕ್ಕಂಥದ್ದು ಜ್ಞಾನದಲ್ಲಿ ಗೃಹೀತವಾಗಿದೆ. ಅಂತಹ ಜ್ಞಾನಕ್ಕೆ ಸಾಕ್ಷಿ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಿಸಲಿ. ಆದರೆ ಅವರೇನು ತಥಾಪಿ ತಾರ್ಕಿಕರು ಹೇಳ್ತಾರೆ ಏನಂತ? ಅನಭ್ಯಾಸ ದಶಾಪನ್ನ ಜ್ಞಾನ ಪ್ರಾಮಾಣ್ಯಂ ಇದು ಪಕ್ಷ. ಪರತಃ ಜ್ಞಾಯತೆ ಎಂಬತಕ್ಕಂಥದ್ದು ಸಾಧ್ಯ. ಸಾಂಶಯಿಕತ್ವಾತ್ ಎಂಬತಕ್ಕಂಥದ್ದು
ಹೇತು. ಈ ರೀತಿಯಲ್ಲಿ ಅಪ್ರಾಮಾಣ್ಯವತ್ ದೃಷ್ಟಾಂತ. ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಾಂಶಯಿಕ, ಅದು ಪರತಃ ಜ್ಞಾಯತೆ. ಅಪ್ರಾಮಾಣ್ಯ ಯಾವುದರಿಂದ ತಿಳಿಯಲ್ಪಡುತ್ತೆ? ದೋಷ ಇದ್ದರೆ. ದೋಷ ಇದ್ರೇ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ತಿಳಿಯಲ್ಪಡ್ತಕ್ಕಂಥದ್ದು. ಇದಂ ರಜತಂ ಜ್ಞಾನ ಬಂತು, ಈ ಜ್ಞಾನ ಅಪ್ರಮಾಣ. ಯಾಕೆ ಅಪ್ರಮಾಣ? ಅಯಂಘಟ ಜ್ಞಾನನೂ ಬಂತು, ಇದಂ ರಹಿತಂ ಜ್ಞಾನನೂ ಬಂತು. ಅಯಂಘಟ ಎಂಬತಕ್ಕಂಥ ಜ್ಞಾನ ಪ್ರಮಾಣ, ಇದಂ ರಹಿತ ಎಂಬತಕ್ಕಂಥ ಜ್ಞಾನ ಅಪ್ರಮಾಣ. ಯಾಕೆ? ಎರಡು ಕಣ್ಣಿಂದಲೇ ಬಂದದ್ದು. ಏನು ಹೇಳಬೇಕು? ಅಯಂಘಟ ಎಂಬತಕ್ಕಂಥ ಜ್ಞಾನ ಪ್ರಮಾಣ. ಯಾಕೆ? ದೋಷ ಇಲ್ಲ. ಇದಂ ರಹಿತಂ ಜ್ಞಾನ ಬಂತು, ಅದೇನಾಗಿದೆ? ದೋಷ ಇದೆ. ಅದರಿಂದಾಗಿ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಏನಾಗಿದೆ? ಪರತಃ ಜ್ಞಾಯತೆ, ಸಾಂಶಯಿಕತ್ವ ಅಂತ. ಅಲ್ಲಿ ಹೇತು ಎಂಬತಕ್ಕಂಥದ್ದಿದೆ. ಎಲ್ಲಿ? ಅನಭ್ಯಾಸ ದಶಾ. ಅದೇ ರೀತಿಯಲ್ಲಿ ಅನಭ್ಯಾಸ ದಶಾಪನ್ನ ಪ್ರಾಮಾಣ್ಯ ಅಂದರೆ ಏನರ್ಥ? ಈಗ ಹೊಸದಾಗಿ ನೋಡಿರ್ತಕ್ಕಂಥ ವಸ್ತುವಿನ ಜ್ಞಾನದ ಪ್ರಾಮಾಣ್ಯವೂ ಕೂಡ ಏನಾಗಿದೆ? ಅದು ಸಂಶಯವುಳ್ಳದ್ದಾಗಿದೆ. ಅದರಿಂದಾಗಿ ಪರತಃ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ಇದು ಸರಿಯಲ್ಲ, ಇದಕ್ಕೇನು ದೋಷ ಅಂತ ಪ್ರಶ್ನೆ ಮಾಡ್ತಾರೆ. ತಾರ್ಕಿಕರು ಹೇಳ್ತಕ್ಕಂಥ ಅನುಮಾನಕ್ಕೆ ಏನು ದೋಷ ಅಂತಂದರೆ ನಾವೇನು ಹೇಳ್ತೇವೆ? ಅಸಿದ್ಧಿ ದೋಷ ಅಂತ ಹೇಳ್ತಾ ಇದ್ದೇವೆ. ಅನಭ್ಯಾಸ ದಶಾಪನ್ನ ಜ್ಞಾನ ಪ್ರಾಮಾಣ್ಯಂ ಪರತಃ ಜ್ಞಾಯತೆ ಸಾಂಶಯಿಕತ್ವಾತ್ ಅಪ್ರಾಮಾಣ್ಯವತ್ ಇತಿ ಪರೋಕ್ತ ಪ್ರತಿಪಕ್ಷಾನುಮಾನಸ್ಯ. ನಾವು ಹೇಳ್ತಕ್ಕಂಥದ್ದು ಏನು ಅನುಮಾನ ಹೇಳಿದೆವು ನಾವು? ಹಿಂದೆ ಅನುಮಾನ ಮಾಡಿದ್ದು ಪ್ರಾಮಾಣ್ಯಂ ಸಾಕ್ಷಿಣ ಪ್ರಾಮಾಣ್ಯಂ ಸಾಕ್ಷಿಣ ಪ್ರಮೀಯತೆ. ಯಾಕೆ? ಸಾಕ್ಷೀತರ ಕಾರಣಾಭಾವೇ ಸತಿ ನಿರ್ಣೀಯಮಾನತ್ವಾತ್ ಅಂತ ನಾವು ಅನುಮಾನ ಹೇಳಿದೆವು. ಅದಕ್ಕೆ ಅವರು ವಿರುದ್ಧವಾಗಿ ಅನುಮಾನ ಹೇಳ್ತಾರೆ. ಅನಭ್ಯಾಸ ದಶಾಪನ್ಯ ಜ್ಞಾನ ಪ್ರಾಮಾಣ್ಯಂ ಪರತೋ ಜ್ಞಾಯತೆ ಸಾಂಶಯಿಕತ್ವಾತ್ ಅಂತ ಅವರು ನಾವು ಹೇಳಿದ ಅನುಮಾನಕ್ಕೆ ವಿರುದ್ಧವಾದ ಅನುಮಾನ ಹೇಳ್ತಾರೆ. ಇದನ್ನೇ ಸತ್ಪ್ರತಿಪಕ್ಷ ಅಂತ ಹೇಳ್ತಾರೆ. ಅದರಿಂದ ಈ ಪರೋಕ್ತ ಪ್ರತಿಪಕ್ಷ ಅನುಮಾನಕ್ಕೆ ಏನು ದೋಷ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅತಃ ಎಂಬುದಾಗಿ. ಅತಃ ಅಂದ್ರೇನು? ಅಸ್ಮದುಕ್ತೇಷು ಸಾಕ್ಷಿಣ ನಿರ್ಣೀತೇಷು ಸಮೀಪಸ್ಥ ಪದಾರ್ಥ ವಿಷಯಕ ಅನಭ್ಯಾಸ ದಶಾಪನ್ನ ಜ್ಞಾನ ಪ್ರಾಮಾಣ್ಯೇಷು ಅಂತ ನಾವು ಹೇಳಿರುವಂತಹ ಸಾಕ್ಷಿಯಿಂದ ನಿರ್ಣಯಿಸಲ್ಪಟ್ಟಿರುವಂತಹ ಹತ್ತಿರದಲ್ಲಿರ್ತಕ್ಕಂತಹ ಪದಾರ್ಥದಲ್ಲಿ ಇರುವಂತಹ ಅನಭ್ಯಾಸ ದಶಾಪನ್ನವಾಗಿರ್ತಕ್ಕಂಥ ಅಂದರೆ ಹೊಸದಾಗಿ ಬಂದಿರತಕ್ಕಂತಹ ಜ್ಞಾನದ ಪ್ರಾಮಾಣ್ಯ, ಆ ಪ್ರಾಮಾಣ್ಯದಲ್ಲಿ ಏನಿಲ್ಲ? ಸಂಶಯ ಅಂತಕ್ಕಂಥದ್ದಿಲ್ಲ. ಆದ್ದರಿಂದ ಏತಾದೃಶ ಸ್ಥಳೇ ಸಾಂಶಯಿಕತ್ವ ಹೇತೋ, ಯಾರು ಅನಭ್ಯಾಸ ದಶಾಪನ್ನ ಜ್ಞಾನ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಪರತಃ ಜ್ಞಾಯತೆ ಎಂಬುದಾಗಿ ತಾರ್ಕಿಕರು ಹೇಳಬೇಕಾದ್ರೆ ಸಾಂಶಯಿತ್ವ ಎಂಬತಕ್ಕಂಥ ಹೇತುವನ್ನು ಮಾಡಿದ್ದಾರೋ ಆ ಹೇತುಭೂತವಾದ ಸಾಂಶಯಿಕತ್ವ ಎಂಬತಕ್ಕಂಥದ್ದು ಅಸಿದ್ಧೇಹೇ ಈ ಅನಭ್ಯಾಸ ದಶಾಪನ್ನ ಜ್ಞಾನ ಪ್ರಾಮಾಣ್ಯದಲ್ಲಿ ಇಲ್ಲ. ಆದ್ದರಿಂದ ತಜ್ಞಾನ ಪ್ರಾಮಾಣ್ಯ ಪರತಸ್ತ್ವ ಸಾಧಕ ನ ಇತಿ ಸಂಬಂಧ. ಆ ಪರತಸ್ತ್ವ ಏನು ಸಾಂಶಯಿಕತ್ವ ಎಂಬತಕ್ಕಂಥ ಹೇತುವು ಜ್ಞಾನ ಪ್ರಾಮಾಣ್ಯ ಪರತಸ್ತ್ವ ಸಾಧಕ ನ, ಜ್ಞಾನದ ಪ್ರಾಮಾಣ್ಯವು ಪರತಃ ತಿಳಿಯಲ್ಪಡುತ್ತೆ ಎಂಬುದಾಗಿ ಸಾಧನೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ. ದೂರಸ್ಥೆ ಸಂಶಯೋಪ್ಯಸ್ತಿ ದೋಷಶ್ಚ ಭ್ರಮ ಕಾರಣಂ ಯತೋಣುತ್ವಭ್ರಮೋ ನೃಣಾಂ ಮಹತ್ಯರ್ಥೇಪಿ ಜಾಯತೆ. ಹಾಗಾದರೆ ದೂರದಲ್ಲಿ ನಾವು ನೀರನ್ನು ಕಂಡಾಗ ನಮಗೇನು ಬರುತ್ತೆ? ಸಂದೇಹ ಎಂಬತಕ್ಕಂಥದ್ದು ಬರುತ್ತೆ. ನೀರು ಇದೆಯೋ ಇಲ್ಲವೋ ಅಂತ. ಈ ಸಂದೇಹ ಎಂಬತಕ್ಕಂಥದ್ದು ಬರಲಿಕ್ಕೇನು ಕಾರಣ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ದೂರದಲ್ಲಿರ್ತಕ್ಕಂತಹ ವಸ್ತು ನೀರು, ಅದನ್ನು ನಾವು ನೋಡಿದ್ದೇವೆ. ನೀರು ಇದೆಯೋ ಇಲ್ಲೋ ಎಂಬತಕ್ಕಂತಹ ಸಂದೇಹ ಎಂಬತಕ್ಕಂಥದ್ದು ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ ಅಲ್ಲಿ ಕಾರಣವಾದದ್ದಿದೆ. ಯಾವುದು ಕಾರಣ? ದೂರದಲ್ಲಿದೆ. ಅಂದರೆ ದೂರಸ್ಥತ್ವ ಎಂಬತಕ್ಕಂತಹ ಕಾರಣ ಎಂಬತಕ್ಕಂಥದ್ದು ಇದೆ. ದೋಷಶ್ಚ ಭ್ರಮ ಕಾರಣಂ ಅಂತ.
ಅಲ್ಲ, ದೂರದಲ್ಲಿದೆ ಎಂಬತಕ್ಕಂಥದ್ದು ಅದು ಯಾಕೆ ದೋಷ? ದೂರದಲ್ಲಿದೆ ಎಂಬತಕ್ಕಂಥದ್ದು ದೋಷ ಆಗಿದ್ದರೆ ಆವಾಗ ದೂರದಲ್ಲಿರ್ತಕ್ಕಂತಹ ನೀರನ್ನು ನೋಡಿದಾಗ ನೀರು ಇದೆಯೋ ಇಲ್ವೋ ಅಂತ ಸಂದೇಹ ಬರ್ಬೋದಾಗಿತ್ತು. ಆ ದೂರದಲ್ಲಿದೆ ಎಂಬತಕ್ಕಂಥದ್ದು ಅದು ದೋಷ ಅಂತ ಹೇಳಿದ್ರು. ದೂರದಲ್ಲಿದೆ ಅನ್ನೋ ದೋಷ ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಯತಃ ಅಣುತ್ವ ಬ್ರಹ್ಮನೃಣಾಂ ಮಹತ್ಯರ್ಥೇಪಿ ಜಾಯತೆ ಅಂತ. ವಸ್ತು ಅದು ದೊಡ್ಡದಾಗಿದ್ದರೂ ಕೂಡ ನಮಗೆ ದೂರದಲ್ಲಿದ್ದಾಗ ವಸ್ತು ಹೇಗೆ ಕಾಣಿಸುತ್ತೆ? ಸಣ್ಣದಂತ ಕಾಣಿಸುತ್ತೆ. ಹಾಗಾದರೆ ದೊಡ್ಡದಾದ ವಸ್ತುವಿನಲ್ಲಿ ಸಣ್ಣದು ಎಂಬತಕ್ಕಂತಹ ಅನ್ಯಥಾ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ಏನು ಕಾರಣ? ದೂರದಲ್ಲಿರೋದು. ಹಾಗಾದರೆ ದೂರದಲ್ಲಿದೆ ಎಂಬತಕ್ಕಂಥ ಅಂಶ ಏನಾಗಿದೆ? ಅದು ದೋಷವಾಗಿದೆ. ಆದ್ದರಿಂದ ದೋಷ ಎಂಬತಕ್ಕಂಥದ್ದಿದ್ದಾಗ ಅಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥ ಏನು ಜ್ಞಾನದಲ್ಲಿ ಏನು ಬರುತ್ತೆ? ಸಂದೇಹ ಎಂಬತಕ್ಕಂಥದ್ದು ಬರುತ್ತೆ. ನೀರಿದೆಯೋ ಇಲ್ಲೋ ಎಂಬತಕ್ಕಂಥ ಸಂದೇಹ ಎಂಬತಕ್ಕಂಥದ್ದು ಬರುತ್ತೆ. ಯಾಕೆ? ದೂರದಲ್ಲಿರೋದು. ದೂರದಲ್ಲಿದ್ದರೆ ಯಾಕೆ ಸಂದೇಹ ಬರಬೇಕು? ಅದು ದೋಷ ಆಗಿದೆ. ದೂರದಲ್ಲಿದೆ ಅನ್ನೋದು ದೋಷ ಯಾಕೆ? ದೂರದಲ್ಲಿರುವಂತಹ ವಸ್ತು ದಪ್ಪ ದೊಡ್ಡದಾಗಿದ್ದರೂ ಕೂಡ ಅದು ಸಣ್ಣದಾಗಿ ಕಾಣುತ್ತೆ. ಚಂದ್ರ ಎಷ್ಟು ಕಾಣಿಸ್ತಾನೆ? ಒಂದು ಗೇಣು. ಚಂದ್ರನ ಪರಿಮಾಣ ಅಷ್ಟೇನಾ? ಯಾಕೆ ಅಷ್ಟೇ ಪರಿಮಾಣ ಕಾಣೋದು? ಚಂದ್ರಲೋಕಕ್ಕೆ ಹೋದರೆ ಭೂಮಿ ಹೆಂಗೆ ಕಾಣಿಸುತ್ತೆ? ಇಷ್ಟೇ ಕಾಣಿಸುತ್ತೆ. ಚಂದ್ರನಷ್ಟೇ ಕಾಣಿಸುತ್ತೆ. ಭೂಮಿ ಎಷ್ಟು ವಿಶಾಲ ಅಂತ ಇಲ್ಲಿದ್ದವ್ರಿಗೆ ಗೊತ್ತಿದೆ, ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಅದರಿಂದ ವಿಮಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ಮಡ್ರಾಸ್ ಹೇಗೆ ಕಾಣಿಸುತ್ತೆ? ಬೆಂಕಿ ಪೆಟ್ಟಿಗೆ ಥರ ಕಾಣಿಸುತ್ತೆ, ಹೌದಲ್ವ? ಅಷ್ಟು ಸಣ್ಣ ಕಾಣಿಸುತ್ತೆ. ಮನೆಗಳೆಲ್ಲ ದೊಡ್ಡ ದೊಡ್ಡ ಫ್ಲಾಟೆಲ್ಲ ಇರುತ್ತೆ, ಅದೆಲ್ಲ ಹೇಗೆ ಕಾಣಿಸುತ್ತೆ? ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ? ದೊಡ್ಡದಾಗಿದೆ, ಆದರೆ ದೂರದಲ್ಲಿದೆ, ಅದರಿಂದಾಗಿ ಅದು ಸಣ್ಣದಾಗಿ ಕಾಣಿಸುತ್ತೆ. ಹಾಗಾದರೆ ದೂರದಲ್ಲಿದೆ ಎಂಬತಕ್ಕಂಥದ್ದು ದೊಡ್ಡದು ಸಣ್ಣದಾಗಿ ಕಾಣಲಿಕ್ಕೆ ಕಾರಣ ಅದು ದೋಷ ಎಂಬತಕ್ಕಂಥದ್ದು ಸಿದ್ಧವಾಗಿದೆ ಅಂತ ಸಮರ್ಥನೆ ಮಾಡ್ತಾರೆ. ದೂರಸ್ಥೆ, ದೂರದಲ್ಲಿರುವಂತಹ ವಸ್ತುವಿನ ವಿಷಯದಲ್ಲಿ ಸಂಶಯ, ಸಂದೇಹವು ಅಸ್ತಿ, ಇದೆ. ಹಾಗೆ ಭ್ರಮಕಾರಣಂ, ಅನ್ಯಥಾ ಜ್ಞಾನಕ್ಕೆ ಭ್ರಮೆಗೆ ಕಾರಣವಾದಂತಹ ದೋಷಶ್ಚ, ದೋಷವೂ ಕೂಡ ಅಸ್ತಿ, ಇದೆ. ಯತಃ, ಯಾವ ಕಾರಣದಿಂದ? ನೃಣಾಂ, ಮನುಷ್ಯರಿಗೆ ಮಹತ್ಯರ್ಥೇ, ದೊಡ್ಡದಾಗಿರ್ತಕ್ಕಂತಹ ವಸ್ತುವಿನ ವಿಷಯದಲ್ಲಿಯೂ ಅಣುತ್ವಭ್ರಮ, ಸಣ್ಣದಾಗಿದೆ ಎಂಬತಕ್ಕಂತಹ ಅನ್ಯಥಾ ಜ್ಞಾನವು ಜಾಯತೆ, ಬರ್ತಾ ಇದೆ. ಅತಃ, ಆದ್ದರಿಂದ ದೂರಸ್ಥತ್ವಂ, ದೂರದಲ್ಲಿ ಇದೆ ಎಂಬತಕ್ಕಂಥದ್ದು ದೋಷ, ದೋಷವಾಗಿದೆ. ದೂರಸ್ಥೆ, ದೂರದಲ್ಲಿರುವಂತಹ ವಸ್ತುವಿನ ವಿಷಯದಲ್ಲಿ ಸಂದೇಹ, ಸಂಶಯವು ಅಸ್ತಿ, ಬರುತ್ತದೆ. ಅಷ್ಟೇ ಅಲ್ಲ, ಭ್ರಮಕಾರಣಂ, ಅನ್ಯಥಾ ಜ್ಞಾನಕ್ಕೆ ಭ್ರಮೆಗೆ ಕಾರಣವಾಗಿರ್ತಕ್ಕಂತಹ ದೋಷಶ್ಚ, ದೋಷವೂ ಕೂಡ ಅಸ್ತಿ, ಇದೆ. ಯತಃ, ಯಾವ ಕಾರಣದಿಂದ? ನೃಣಾಂ, ಮನುಷ್ಯರಿಗೆ ಮಹತ್ಯರ್ಥೆ, ದೊಡ್ಡದಾಗಿರ್ತಕ್ಕಂತಹ ಪರಿಮಾಣವುಳ್ಳಂತಹ ವಸ್ತುವಿನ ವಿಷಯದಲ್ಲಿ ಅಣುತ್ವಭ್ರಮ, ಸಣ್ಣದಾಗಿದೆ ಎಂಬತಕ್ಕಂತಹ ಅನ್ಯಥಾ ಜ್ಞಾನವು ಜಾಯತೆ, ಬರ್ತಾ ಇದೆ. ಅತಃ, ಆದ್ದರಿಂದ ದೂರಸ್ಥತ್ವಂ, ದೂರದಲ್ಲಿದೆ ಎಂಬತಕ್ಕಂತಹ ಈ ಅಂಶವು ದೋಷ, ದೋಷವಾಗಿದೆ. ಅದೇ ದೂರದಲ್ಲಿರ್ತಕ್ಕಂತಹ ವಸ್ತುವಿನಲ್ಲಿಯೇ ಸಂಶಯ ಇರೋದು. ಹಾಗೆ ಇಲ್ಲಿ ದೂರದಲ್ಲಿರ್ತಕ್ಕಂಥ ಮಹತ್ತಾದ ವಸ್ತುವೇ ಸಣ್ಣದಾಗಿ ಕಾಣಿಸುತ್ತೆ. ಕಥಂ ತರ್ಹಿ ದೂರಸ್ಥ ಜಲಾದಿಜ್ಞಾನ ಪ್ರಾಮಾಣ್ಯೆ ಸಂಶಯ ಇತ್ಯತಃ ತದುಪಪಾದಯತಿ. ದೂರದಲ್ಲಿರ್ತಕ್ಕಂತಹ ನೀರು ಮೊದಲಾಗಿರ್ತಕ್ಕಂತಹ ವಸ್ತುವಿನ ಜ್ಞಾನ ಬಂದಾಗ ಆ ಜ್ಞಾನದ ಪ್ರಾಮಾಣ್ಯದಲ್ಲಿ ಸಂಶಯ ಎಂಬತಕ್ಕಂಥದ್ದು ಬರುತ್ತೆ. ಜ್ಞಾನದಲ್ಲಿ ಪ್ರಾಮಾಣ್ಯದ ಸಂಶಯ ಬಂದಿದ್ದರಿಂದ ಏನಾಗುತ್ತೆ? ನೀರಿದೆಯೋ ಇಲ್ಲೋ ಅಂತ ಸಂಶಯ ಬರುತ್ತೆ. ಈ ಜ್ಞಾನವು ಪ್ರಮಾಣವೋ ಅಲ್ಲವೋ ಅಂತ ಸಂಶಯ ಬಂದಿದ್ದರಿಂದ ಏನು ಸಂಶಯ ಬರುತ್ತೆ? ನೀರಿದೆಯೋ ಇಲ್ಲೋ ಅಂತ ಸಂಶಯ ಬರುತ್ತೆ. ಈ ಸಂಶಯ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ? ಇತ್ಯತಃ ಉಪಪಾದಯತಿ. ಆ ಸಂಶಯ ಹೇಗೆ ಬರುತ್ತೆ ಅನ್ನೋದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ, ಸಮರ್ಥನೆ ಮಾಡ್ತಾ ಇದ್ದಾರೆ. ದೂರಸ್ಥ ಇತಿ ಎಂಬ ಶ್ಲೋಕದಿಂದ ದೂರಸ್ಥ ವಸ್ತು ವಿಷಯಕ
ಅನಭ್ಯಾಸ ದಶಾಪನ್ನ ಜ್ಞಾನ ಪ್ರಾಮಾಣ್ಯೇ ಅಂತರ್ಥ. ದೂರಸ್ಥೆ ಅಂತಿದೆಯಲ್ಲ, ಅದಕ್ಕೇನರ್ಥ? ದೂರದಲ್ಲಿರ್ತಕ್ಕಂತಹ ವಸ್ತುವನ್ನು ಆಗ ತಾನೇ ನೋಡಿದ್ದು, ಹೊಸದಾಗಿ ನೋಡಿರ್ತಕ್ಕಂಥದ್ದು, ಅಂತಹ ಕಾಲದಲ್ಲಿ ಬಂದಿರತಕ್ಕಂತಹ ಜ್ಞಾನದ ಪ್ರಾಮಾಣ್ಯದಲ್ಲಿ ಅಂತರ್ಥ. ಯತಃ ಭ್ರಮಕಾರಣ ದೂರಸ್ಥತ್ವ ಲಕ್ಷಣ ದೋಷ ಅಸ್ತಿ. ಆ ಜ್ಞಾನದ ಪ್ರಾಮಾಣ್ಯದಲ್ಲಿ ದೋಷ ಇದೆ. ಯಾವುದು ದೋಷ ಅಂತ ಹೇಳ್ತಾರೆ? ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ದೂರದಲ್ಲಿದೆ ಎಂಬತಕ್ಕಂಥ ದೋಷ ಇದೆ. ಆಮೇಲೆ ದೋಷಶ್ಚ ಅಂತ ಚ ಶಬ್ದ ಇದೆ. ಅದಕ್ಕೇನರ್ಥ? ಚ ಶಬ್ದೇನ ದೋಷ ಪ್ರತಿರೋಧ ನಿರ್ಣಾಯಕ ಸಾಕ್ಷ್ಯಭಾವಂ ಸಮುಚ್ಚಿನೋತಿ ಅಂತ. ದೋಷ ಇಲ್ಲ ಅಂತ ನಿರ್ಣಯ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಯಾವ ಅಂಶ ಎಂಬತಕ್ಕಂಥದ್ದು ಇಲ್ಲ ಅನ್ನೋದನ್ನು ಚ ಶಬ್ದದಿಂದ ಹೇಳ್ತಾರೆ. ದೋಷ ಇದೆ, ದೋಷ ಪ್ರತಿರೋಧ ನಿರ್ಣಾಯಕ. ದೋಷ ಇಲ್ಲ ಅಂತ ನಿರ್ಣಯಕ್ಕೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಕ್ಷಿ ಎಂಬತಕ್ಕಂಥದ್ದು ಇಲ್ಲ ಅಂತ ಅರ್ಥ. ಅಂದರೆ ಸಾಕ್ಷಿ ದೋಷಾಭಾವ ಸಹಕೃತವಾದಾಗ ನಿರ್ಣಯವನ್ನು ಮಾಡುತ್ತೆ. ದೋಷ ಇದೆ ಅಂತಾದರೆ ದೋಷ ಸಹಕೃತವಾದ ಸಾಕ್ಷಿಯೇ ಇದೆ, ದೋಷಾಭಾವ ಸಹಕೃತವಾದಂತಹ ಸಾಕ್ಷಿ ಇಲ್ಲ. ಅಂದರೆ ದೋಷಾಭಾವ ಸಹಕೃತವಾದ ಸಾಕ್ಷಿ ಅದು ಪ್ರಾಮಾಣ್ಯವನ್ನು ನಿರ್ಣಯ ಮಾಡ್ತಕ್ಕಂಥದ್ದು. ಪ್ರಾಮಾಣ್ಯವನ್ನು ನಿರ್ಣಯ ಮಾಡ್ತಕ್ಕಂತಹ ದೋಷಾಭಾವ ಸಹಕೃತವಾದ ಸಾಕ್ಷಿ ಎಂಬತಕ್ಕಂಥದ್ದು ಇಲ್ಲ. ಅತಃ ಸಂಶಯೋಪಿ ಅಸ್ತಿ ಇತಿ ಸಂಬಂಧ. ದೋಷಾಭಾವ ಸಹಕೃತವಾದ ಸಾಕ್ಷಿ ಇಲ್ಲ, ಅದರಿಂದಾಗಿ ಸಂಶಯವೂ ಇದೆ. ದೂರಸ್ಥತ್ವಸ್ಯ ದೋಷತಾಂ ಉಪಪಾದಯತಿ. ವಿಪರೀತ ಅಲ್ಲ, ಯಥಾರ್ಥ ಅಲ್ಲ. ಅಲ್ಲಿ ಬೇಡ, ಯಥಾರ್ಥ ಅಲ್ಲ ಅಂತ ನಾವು ಹೇಳ್ತಾ ಇರೋದು. ಸಾಕ್ಷಿಯು ಜ್ಞಾನದ ಪ್ರಾಮಾಣ್ಯವನ್ನು ಗ್ರಹಿಸಿಲ್ಲ, ಅಷ್ಟೇ ನಾವು ಹೇಳ್ತಾ ಇರೋದು. ಇದು ಕೂಡ ಯಥಾರ್ಥ ಅಲ್ಲ ಅಂದರೆ ಏನರ್ಥ? ತದ್ವತಿ ತತ್ಪ್ರಕಾರಕತ್ವ ಇಲ್ಲ ಅಂತ ಅರ್ಥ. ಸಂಶಯದಲ್ಲಿಯೂ ಕೂಡ ಪ್ರಾಮಾಣ್ಯ ಇಲ್ಲ, ತದ್ವತಿ ತತ್ಪ್ರಕಾರಕತ್ವ ಇಲ್ಲ. ಅಲ್ಲಿ ಸಂಶಯ ಎಂಬತಕ್ಕಂಥದ್ದು ಜ್ಞಾನ ಒಟ್ಟು ಮೂರು: ಒಂದು ವಿಪರೀತ ಜ್ಞಾನ, ಒಂದು ಯಥಾರ್ಥ ಜ್ಞಾನ, ಇನ್ನು ಸಂಶಯ ಜ್ಞಾನ. ಇದು ಸಂಶಯ ಎಂಬತಕ್ಕಂಥದ್ದು ಯಥಾರ್ಥ ಅಲ್ಲ. ಅಪ್ರಮಾಣ ವಿಪರೀತ ಜ್ಞಾನ ಅಲ್ಲ, ವಿಪರೀತ ಜ್ಞಾನ ಅಲ್ಲ, ಅಪ್ರಮಾಣ. ಅದು ಸಂಶಯವು ಅಪ್ರಮಾಣ, ವಿಪರೀತ ಜ್ಞಾನ ಅಲ್ಲ. ವಿಪರೀತ ಜ್ಞಾನ ಬೇರೆ, ಅಪ್ರಮಾಣ ಬೇರೆ. ಅಪ್ರಮಾಣ ಎರಡು: ಸಂಶಯವೂ ಅಪ್ರಮಾಣ, ವಿಪರೀತ ಜ್ಞಾನವೂ ಅಪ್ರಮಾಣ. ಆ ಅಪ್ರಮಾಣವಾದ ಜ್ಞಾನ ಪ್ರಭೇದ ಸಂಶಯ. ಅಪ್ರಮಾಣ ಅಂತ ಹೇಳಲಿಕ್ಕೆ ಬರುತ್ತೆ. ಅಪ್ರಮಾಣವೇ, ಪ್ರಮಾಣ ಅಲ್ಲ, ಅದು ಅಪ್ರಮಾಣವೇ. ಅಲ್ಲದೆ ಅದು ವಿಪರೀತ ಜ್ಞಾನ ಅಲ್ಲ. ವಿಪರೀತ ಜ್ಞಾನ ಬೇರೆ, ಅಪ್ರಮಾಣ ಬೇರೆ. ಸಂಶಯ ಎಂಬತಕ್ಕಂಥದ್ದು ಅಪ್ರಮಾಣ, ಸಂಶಯ ಎಂಬತಕ್ಕಂಥದ್ದು ವಿಪರೀತ ಜ್ಞಾನ ಅಲ್ಲ. ವಿಪರೀತ ಜ್ಞಾನವೂ ಅಪ್ರಮಾಣ, ಸಂಶಯವೂ ಅಪ್ರಮಾಣ. ಅಂದರೆ ಸಂಶಯ ಎಂಬತಕ್ಕಂಥದ್ದು ಪ್ರಮಾಣ ಅಲ್ಲ. ಪ್ರಮಾಣ ಅಲ್ಲ ಅಂದರೆ ಏನು? ಅಪ್ರಮಾಣ. ಸಂಶಯ ಎಂಬತಕ್ಕಂಥದ್ದು ಅಪ್ರಮಾಣ, ವಿಪರೀತ ಜ್ಞಾನವೂ ಅಪ್ರಮಾಣ. ಅಂದರೆ ವಿಪರೀತ ಜ್ಞಾನ ಬೇರೆ, ಅಪ್ರಮಾಣ ಬೇರೆ. ಹೌದು. ನೀರು ಇಲ್ಲದೇ ಇದ್ದಲ್ಲಿ ನೀರಿದೆ ಅಂತ ತೋರಿದ್ರೆ ಅದು ಅಪ್ರಮಾಣ, ಅದು ವಿಪರೀತ ಜ್ಞಾನ. ನೀರು ಇದೆಯೋ ಇಲ್ಲೋ ಅಂತ ಸಂದೇಹ ಬಂದರೆ ಸಂಶಯ, ಅದು ಅಪ್ರಮಾಣವೇ. ಹೌದು ಹೌದು. ಸಂಶಯ ಪರಿಹಾರ ಆಗದೇನೋ ಅಲ್ಲಿ ಹೋಗಿ ನೀವು ಪರೀಕ್ಷೆ ಮಾಡಿ ಎಲ್ಲ ನೋಡಬೇಕು. ಆವಾಗ ಸಂಶಯ ಎಂಬತಕ್ಕಂಥದ್ದು ಹೋಗುತ್ತೆ. ಹೋಗುತ್ತೆ. ಅದೇ ಏಕೆ ಅಲ್ಲಿ ದೋಷ ಇರೋದ್ರಿಂದ ದೋಷ ಹೋಗೋ ತನಕ ಸಾಕ್ಷಿ ಸುಮ್ಮನಿರುತ್ತೆ. ದೋಷ ಹೋಯಿತು ಅಂತಂದರೆ ಸಾಕ್ಷಿ ಎಂಬತಕ್ಕಂಥದ್ದು ಕೆಲಸ ಮಾಡುತ್ತೆ. ಹಾಂ,
ಯತಃ ದೂರಸ್ಥತ್ವ ಎಂಬತಕ್ಕಂಥದ್ದು ದೋಷ. ಯಾಕೆ? ಯತಃ ದೂರಸ್ಥೆ ಮಹತ್ಯಪಿ ಅರ್ಥೆ, ಮಹತ್ತಾಗಿದ್ದರೂ ಅಪಿ ಶಬ್ದ ಮಹತ್ಯಪಿ ಅರ್ಥೆ, ಮಹತ್ತಾಗಿದ್ದರೂ ಕೂಡ ಅಣುತ್ವಭ್ರಮ ಜಾಯತೆ, ಸಣ್ಣದಾಗಿದೆ ಎಂಬುದಾಗಿ ಕಾಣಿಸುತ್ತೆ. ಅತಃ ಭ್ರಮಕಾರಣತ್ವಾತ್ ದೂರತ್ವಂ ದೋಷಃ, ಭ್ರಮಕ್ಕೆ ಅನ್ಯಥಾ ಜ್ಞಾನಕ್ಕೆ ಕಾರಣ ಆಗಿರೋದ್ರಿಂದ ದೂರತ್ವ ಎಂಬತಕ್ಕಂಥದ್ದು ದೋಷವಾಗಿದೆ. ಇತಿ ದೋಷಪದಸ್ಯ ಆವೃತ್ಯ ಅನ್ವಯ. ದೋಷ ಎಂಬತಕ್ಕಂತಹ ಪದವನ್ನು 2 ಬಾರಿ ನಾವು ಅದನ್ನು ಅನ್ವಯ ಮಾಡಿಕೊಳ್ಬೇಕು. ಮೊದಲನೇದಾಗಿ ಸಂಶಯಕ್ಕೆ ಕಾರಣವಾಗಿರೋದರಿಂದಾಗಿ ದೂರಸ್ಥತ್ವ ಎಂಬತಕ್ಕಂಥದ್ದು ದೋಷ. ಹಾಗೆ ಆ ದೂರಸ್ಥತ್ವ ಎಂಬತಕ್ಕಂಥದ್ದು ಅಣುತ್ವಭ್ರಮಕ್ಕೆ ಕಾರಣ ಆಗಿದೆ, ಆದ್ದರಿಂದ ದೋಷ. ಆದ್ದರಿಂದ ಆ ದೂರಸ್ಥತ್ವ ದೋಷ ಎಂಬತಕ್ಕಂಥದ್ದನ್ನು 2 ಬಾರಿ ನಾವು ಆವೃತ್ತಿ ಮಾಡಿಕೊಳ್ಬೇಕು. ತತ್ರ ತದ್ದೋಷರೋಧೇನ ಪ್ರಾಮಾಣ್ಯಂ ಪ್ರಾಂಗ್ನ ಗೃಹ್ಯತೆ. ದೋಷ ಇರೋದರಿಂದ ಏನಾಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ದೋಷ ಇದೆ ಅಂತಾದರೆ ಏನಾಗುತ್ತೆ ಹೇಳ್ತಾರೆ. ದೋಷ ಇದೆ ಅಂತಾದರೆ ಆವಾಗ ಆ ದೂರಸ್ಥ ವಸ್ತುವಿನ ಜ್ಞಾನದ ತಡೆ ಇದೆ, ಪ್ರಾಮಾಣ್ಯವನ್ನು ಗ್ರಹಿಸಲಿಕ್ಕೆ ತಡೆ ಎಂಬತಕ್ಕಂಥದ್ದಿದೆ. ಆದ್ದರಿಂದಾಗಿ ಪ್ರಾಮಾಣ್ಯಂ ನ ಗೃಹ್ಯತೆ ಅಂತ. ಜ್ಞಾನ ಬಂದ ಕೂಡಲೇ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗಲ್ಲ. ಹೇಗೆ ಸಮೀಪಸ್ಥ ವಸ್ತು ವಿಷಯದಲ್ಲಿ ಜ್ಞಾನ ಬಂದ ಕೂಡಲೇ ಜ್ಞಾನದಲ್ಲಿ ಪ್ರಾಮಾಣ್ಯವೂ ಗೃಹೀತವಾಗುತ್ತೋ, ಹಾಗೆ ದೂರಸ್ಥ ವಸ್ತು ವಿಷಯಕ ಜ್ಞಾನ ಬಂದಾಗ ಜ್ಞಾನ ಬರುತ್ತೆ, ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ತತ್ಕಾಲದಲ್ಲೇನೇ ಗೃಹೀತ ಆಗಲ್ಲ. ಜ್ಞಾನ ಬಂದಿದೆ ಅಂತ ಸಾಕ್ಷಿ ಹೇಳುತ್ತೆ, ಆ ಜ್ಞಾನವನ್ನು ಪ್ರಮಾಣ ಅಂತಲೂ ಹೇಳಲ್ಲ, ಅಪ್ರಮಾಣ ಅಂತಲೂ ಹೇಳಲ್ಲ, ತಟಸ್ಥವಾಗಿರುತ್ತೆ ಸಾಕ್ಷಿ ಎಂಬತಕ್ಕಂಥದ್ದು. ಯಾಕೆ? ದೋಷ ಇದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ತತ್ವನಿರ್ಣಯದಲ್ಲಿ ಕೊಟ್ಟಿದ್ದಾರೆ. ಆನೆಗೆ ಸಹಜವಾದ ಶಕ್ತಿ ಇದೆ ಓಡಾಡಲಿಕ್ಕೆ. ಏನಾದರೂ ಮುಳ್ಳು ಅಥವಾ ಏನಾದರೂ ತಡೆ ಬಂತು ಅಂತಂದರೆ ನಿಂತ್ಕೊಂಡ್ಬಿಡುತ್ತೆ. ಆ ತಡೆ ಇರ್ತಕ್ಕಂಥ ತೆಗೆದ್ರೆ ಮುಂದೆ ಸಹಜವಾಗಿ ಆನೆ ಮುಂದೆ ಹೋಗುತ್ತೆ. ಹಾಗೆ ಈ ಸಾಕ್ಷಿ ಇದೆಯಲ್ಲದ ಆನೆಯಂತೆ ಅದೇನು ಮಾಡುತ್ತೆ? ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಆನೆ ಮುಂದೆ ಹೋಗ್ತಾ ಇದ್ದ ಹಾಗೆ ಈ ಸಾಕ್ಷಿ ಅಂತ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಆದರೆ ಪ್ರಾಮಾಣ್ಯ ಗ್ರಹಣ ಮಾಡುವಂಥ ಕಾಲದಲ್ಲಿ ಏನಾದರೂ ದೋಷ ರೂಪವಾಗಿರ್ತಕ್ಕಂಥ ತಡೆ ಬಂದಿದೆ ಅಂತಾದರೆ, ಏನಾದರೂ ಆನೆ ಹೋಗ್ತಾ ಇರಬೇಕಾದ್ರೆ ತಡೆ ಬಂದಾಗ ಆನೆ ನಿಂತ್ಕೊಂಡ್ಬಿಡುತ್ತೋ, ಹಾಗೆ ಈ ಸಾಕ್ಷಿಯು ಕೂಡ ಪ್ರಾಮಾಣ್ಯವನ್ನು ಗ್ರಹಿಸ್ತೇನೆ ಸುಮ್ಮನೆ ತಟಸ್ಥವಾಗಿರುತ್ತೆ. ಆ ದೋಷರೂಪವಾಗಿರ್ತಕ್ಕಂಥ ತಡೆಯನ್ನು ನಾವು ದೂರ ಮಾಡಿದ್ದೇವೆ, ತೆಗೆದಿದ್ದೇವೆ ಅಂತಂದರೆ ಆಗ ಪುನಃ ಸಾಕ್ಷಿ ಎಂಬತಕ್ಕಂಥದ್ದು ಪ್ರಾಮಾಣ್ಯ ಗ್ರಹಣ ಮಾಡುತ್ತೆ. ಆ ಅಡ್ಡವಾದದ್ದನ್ನು ತೆಗೆದುಬಿಟ್ರೆ ಆನೆ ಸ್ವತಃ ತಾನೇ ಮುಂದೆ ಹೋಗುತ್ತೆ. ಹೀಗೆ ಆ ಸಾಕ್ಷಿ ಎಂಬತಕ್ಕಂಥದ್ದು ಯಾವಾಗ ಪ್ರತಿರೋಧ ಎಂಬತಕ್ಕಂಥದ್ದು ಇಲ್ಲ ಅಂತಾಗುತ್ತೋ ಆವಾಗ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ. ತತ್ರ ದೂರಸ್ಥ ವಸ್ತುವಿನ ಜ್ಞಾನದಲ್ಲಿ ತದ್ದೋಷರೋಧೇನ, ದೂರದಲ್ಲಿದೆ ದೂರಸ್ಥತ್ವ ಎಂಬತಕ್ಕಂತಹ ದೋಷರೂಪವಾದ ಪ್ರತಿಬಂಧಕ ಇರುವ ಕಾರಣದಿಂದಾಗಿ ಪ್ರಾಕ್ ಮೊದಲು ಅರ್ಥಾತ್ ಜ್ಞಾನ ಬಂದ ಕೂಡಲೇ ಪ್ರಾಮಾಣ್ಯಂ, ಆ ಜ್ಞಾನದ ಪ್ರಾಮಾಣ್ಯವು ನ ಗೃಹ್ಯತೆ, ಸಾಕ್ಷಿಯಿಂದ ಗೃಹೀತವಾಗುವುದಿಲ್ಲ. ತತ್ರ ದೂರದಲ್ಲಿ ಇರತಕ್ಕಂತಹ ವಸ್ತು ವಿಷಯಕವಾದ ಜ್ಞಾನದಲ್ಲಿ ತದ್ದೋಷ ರೋಧೇನ, ದೂರದಲ್ಲಿ ಇದೆ ಎಂಬತಕ್ಕಂತಹ ದೂರಸ್ಥತ್ವ ರೂಪವಾದ ದೋಷದ ಪ್ರತಿಬಂಧಕ ಇರುವ ನಿಮಿತ್ತದಿಂದ ಪ್ರಾಕ್ ಜ್ಞಾನ ಬಂದ ಕೂಡಲೇ ಪ್ರಾಮಾಣ್ಯವು ನ ಗೃಹ್ಯತೆ, ಸಾಕ್ಷಿಯಿಂದ ಗ್ರಹಿಸಲ್ಪಡುವುದಿಲ್ಲ. ಮುಂಚೆ ಅಂದ್ರೇನು? ಪ್ರತಿಬಂಧ ಹೋಗೋಕ್ಕಿಂತ ಮುಂಚೆ. ಪ್ರತಿಬಂಧಕ್ಕೆ ಇರೋದರಿಂದ ಪ್ರತಿಬಂಧಕ್ಕೆ ಹೋಗೋಕ್ಕಿಂತ ಮುಂಚೆ ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಿಸೋದಿಲ್ಲ. ಪ್ರತಿಬಂಧಕ್ಕೆ ಹೋದ ಕೂಡಲೇ ಗ್ರಹಿಸುತ್ತೆ. ದೋಷಸತ್ವೇಪಿ ಕುತಃ ನ ನಿರ್ಣಯ ಇತ್ಯತಃ. ದೋಷ ಇದ್ದಾಗ, ದೂರಸ್ಥತ್ವಾದಿ ದೋಷ ಇದ್ದಾಗ ಸಾಕ್ಷಿಯು ಪ್ರಾಮಾಣ್ಯ ನಿರ್ಣಯವನ್ನು ಯಾಕೆ ಮಾಡಲ್ಲ ಅಂತಂದರೆ ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ತತ್ರ ಅಂದರೆ ಏನರ್ಥ? ದೂರಸ್ಥ ಜಲಜ್ಞಾನೇ, ದೂರದಲ್ಲಿರುವಂತಹ
ನೀರಿನ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆ. ಆಗ ತದ್ದೋಷರೋಧೇನ ಅಂದರೆ ಅದಕ್ಕರ್ಥ ಬರೀತಾರೆ, ದೂರತ್ವಾಖ್ಯ ದೋಷರೋಧೇನ, ದೂರದಲ್ಲಿದೆ ಎಂಬತಕ್ಕಂಥ ದೂರಸ್ಥತ್ವರೂಪವಾಗಿರ್ತಕ್ಕಂತಹ ದೋಷ ಪ್ರತಿಬಂಧಕವಾಗಿರುವುದರಿಂದ ಪ್ರಾಕ್ ಅಂದರೆ ಏನರ್ಥ, ಪ್ರವೃತ್ತೇ ಪೂರ್ವಂ ಅಂತ, ಪ್ರವೃತ್ತಿ ಆಗೋಕ್ಕಿಂತ ಮೊದಲು ಪ್ರಾಮಾಣ್ಯಂ ನ ಗೃಹ್ಯತೆ, ಸಾಕ್ಷಿಯು ಪ್ರಾಮಾಣ್ಯವನ್ನು ಗ್ರಹಿಸೋದಿಲ್ಲ. ಸಾಕ್ಷಿಣ ನ ನಿಶ್ಚೀಯತೆ, ಸಾಕ್ಷಿಯು ಪ್ರಾಮಾಣ್ಯವನ್ನು ನಿಶ್ಚಯ ಮಾಡೋದಿಲ್ಲ. ನಗೃಹ್ಯತೆನೇನು, ನಗೃಹ್ಯತೆ ಅಂದರೆ ಏನರ್ಥ, ಪ್ರಾಮಾಣ್ಯವನ್ನು ನಿರ್ಣಯ ಮಾಡಲ್ಲ ಅಂತ ಅರ್ಥ. ವಿಶೇಷ ದರ್ಶನಾಭಾವಾತ್ ದ್ವಿಕೋಟಿ ಸ್ಮೃತಿಮಾಂಜನಃ ತದರ್ಥಿ ತತ್ರ ಸಂದಿಗ್ಧೆ ಮನಸಾ ನತು ಸಾಕ್ಷಿಣ. ದೂರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಆ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ದೂರದಲ್ಲಿ ನೀರು ನೋಡಿದೆವು, ನೀರು ನೋಡಿದಾಗ ಇದು ನೀರು ಇದೆಯೋ ಇಲ್ವೋ ಅಂತ ಸಂದೇಹ ಬರುತ್ತೆ. ಈ ಸಂದೇಹ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ, ಯಾವುದು ಸಂದೇಹ ಬರಲಿಕ್ಕೆ ಯಾವುದು ಕಾರಣ, ಸಾಕ್ಷಿ ಕಾರಣವೋ ಮನಸ್ಸು ಕಾರಣವೋ, ಅದನ್ನು ಹೇಳ್ತಾರೆ ಹೇಗೆ ಅಂತ. ಈಗ ಒಂದು ಸಂಶಯ ಬರಬೇಕು ಅಂತಂದರೆ ನಾನು ಹಿಂದೆ ಹೇಳಿದ್ದೀನಲ್ಲ, ಸಾಧಾರಣ ಧರ್ಮಜ್ಞಾನ ಎಂಬತಕ್ಕಂಥದ್ದು ಬರಬೇಕು ಅಂತ. ಎದುರುಗಡೆ ಇರತಕ್ಕಂತಹ ವಸ್ತುವಿನಲ್ಲಿ ಎತ್ತರವಾಗಿದೆ ಎಂಬತಕ್ಕಂಥದ್ದು ಸಾಧಾರಣ ಧರ್ಮ. ಯಾವುದರ ಸಾಧಾರಣ ಧರ್ಮ, ಕಂಬ ಮತ್ತು ಮನುಷ್ಯ. ಸಾಧಾರಣ ಧರ್ಮ ಅಂತಂದರೆ ಸಾಮಾನ್ಯವಾಗಿ ಎರಡರಲ್ಲೂ ಇರತಕ್ಕಂಥ ಧರ್ಮ, ಕಾಮನ್ ಕ್ವಾಲಿಟಿ ಅಂತ. ಅದು ಯಾವುದು ಎತ್ತರವಾಗಿದೆ ಎಂತಕ್ಕಂಥದ್ದು. ಅಂದರೆ ಈ ಧರ್ಮಜ್ಞಾನ ಬಂದಾಗ ಏನಾಗುತ್ತೆ, ನಮಗೆ ಎರಡು ವಸ್ತುಗಳ ಸ್ಮರಣೆ ಬರುತ್ತೆ. ಎತ್ತರವಾದ ವಸ್ತುವನ್ನು ನೋಡಿದುಕೊಳ್ಳೆ ತಲೆಯಲ್ಲಿ ಮನುಷ್ಯ ಮತ್ತು ಕಂಬ ಎಂಬತಕ್ಕಂತಹ ಎರಡರ ಸ್ಮರಣೆ ಬರುತ್ತೆ. ನಿರ್ಣಯ ಮಾಡಲಿಕ್ಕೆ ಸಹಕಾರಿ ಇಲ್ಲ. ಮನುಷ್ಯ ಅಂತ ನಿರ್ಣಯ ಮಾಡಲಿಕ್ಕೆ ಕೈಕಾಲು ಸ್ಪಷ್ಟವಾಗಿ ಕಾಣಲ್ಲ, ಅಥವಾ ಕಂಬ ಅಂತ ನಿರ್ಣಯ ಮಾಡಲಿಕ್ಕೆ ವಕ್ರಕೋಟರಾದಿಗಳು ಅಂತ ಹೇಳ್ತಾರೆ, ಅದರಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ರಂಧ್ರ ಬದಲಾಗಿರ್ತಕ್ಕಂಥದ್ದು ಅದು ಕಾಣಲ್ಲ. ಅವಾಗೇನಾಗುತ್ತೆ, ಸಂಶಯ ಎಂಬತಕ್ಕಂಥದ್ದು ಬರುತ್ತೆ. ಹಾಗೆ ಇಲ್ಲೂ ಕೂಡ ದೂರದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ಪ್ರಾಮಾಣ್ಯದಲ್ಲಿ ಸಂದೇಹ ಬರಬೇಕು ಅಂತಾದರೆ ಒಂದು ಸಾಧಾರಣ ಧರ್ಮಜ್ಞಾನ ಬೇಕು. ಯಾವುದು ಸಾಧಾರಣ ಧರ್ಮಜ್ಞಾನ? ಜ್ಞಾನ ಅನ್ನೋದೇ. ಈ ಅಪ್ರಾಮಾಣ್ಯವಾದ ಜ್ಞಾನದಲ್ಲೂ ಅದು ಜ್ಞಾನ ಆಗಿದೆ, ಪ್ರಾಮಾಣ್ಯ ಜ್ಞಾನವೂ ಕೂಡ ಜ್ಞಾನ ಆಗಿದೆ. ಹಾಗಾದರೆ ಅಯಂಗಟಃ ಜ್ಞಾನ, ಇದು ಜ್ಞಾನ, ಇದೇನಾಗಿದೆ? ಪ್ರಮಾಣವಾಗಿದೆ. ಹಾಗಾದರೆ ಎಲ್ಲಿ ಪ್ರಾಮಾಣ್ಯವನ್ನು ಹೇಳ್ತೇವೋ ಅಲ್ಲೇನಿದೆ? ಜ್ಞಾನತ್ವ ಎಂಬತಕ್ಕಂಥದ್ದಿದೆ, ಅದು ಜ್ಞಾನ ಆಗಿದೆ. ಇದಮ್ರಹಿತಂ ಜ್ಞಾನ, ಇದೇನು ಜ್ಞಾನ? ಅಪ್ರಮಾಣ ಜ್ಞಾನ. ಹಾಗಾದರೆ ಅಲ್ಲೂ ಕೂಡ ಜ್ಞಾನತ್ವ ಎಂಬತಕ್ಕಂಥದ್ದಿದೆ. ಹಾಗಾದರೆ ಜ್ಞಾನತ್ವ ಎಂಬತಕ್ಕಂಥದ್ದು ಸಾಧಾರಣ ಧರ್ಮ ಎಂಬತಕ್ಕಂಥದ್ದು, ಜ್ಞಾನತ್ವ ಎಂಬತಕ್ಕಂತಹ ಸಾಧಾರಣ ಧರ್ಮ ಎಂಬತಕ್ಕಂಥದ್ದು ಇದೆ. ಆ ಜ್ಞಾನತ್ವ ಎಂಬತಕ್ಕಂಥ ಸಾಧಾರಣ ಧರ್ಮ ಜ್ಞಾನ ಬಂದಾಗ ಎರಡರ ಸ್ಮರಣೆ ಬರುತ್ತೆ ನಮಗೆ. ಯಾವುದೆರಡು? ಪ್ರಾಮಾಣ್ಯ ಅಪ್ರಮಾಣ್ಯ ಎರಡರ ಸ್ಮರಣೆ ಎಂಬತಕ್ಕಂಥದ್ದು ಬರುತ್ತೆ. ಹೇಗೆ ಊರ್ಧ್ವತಾ ರೂಪವಾಗಿರ್ತಕ್ಕಂತಹ ಸಾಮಾನ್ಯ ಧರ್ಮಜ್ಞಾನ ಬಂದಾಗ ಇದು ಮರ, ಕಂಬ ಅಥವಾ ಮನುಷ್ಯ ಎಂಬತಕ್ಕಂತಹ ಎರಡರ ಸ್ಮರಣೆ ಬಂತೋ, ಹಾಗೆ ಜ್ಞಾನ ಎಂಬತಕ್ಕಂತಹ ಸಾಧಾರಣ ಜ್ಞಾನ ಬಂದಾಗ ಪ್ರಾಮಾಣ್ಯ ಅಪ್ರಮಾಣ್ಯ ಎರಡರ ಸ್ಮರಣೆ ಬರುತ್ತೆ. ಪ್ರಮಾಣ ಅಂತ ನಿರ್ಣಯ ಮಾಡಲಿಕ್ಕೆ ದೋಷಾಭಾವ ಎಂಬತಕ್ಕಂಥದ್ದು ಇಲ್ಲ. ಅಪ್ರಮಾಣ ಅಂತ ಹೇಳಲಿಕ್ಕೆ ಅಲ್ಲಿ ಪೂರ್ಣವಾಗಿ ದೋಷ ಎಂಬತಕ್ಕಂಥದ್ದು ನಿರ್ಣಯ ಆಗಿಲ್ಲ. ಆದ್ದರಿಂದಾಗಿ ಏನಾಗುತ್ತೆ? ಸಂಶಯ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಈ ಸಂಶಯ ಯಾವುದರಿಂದ ಬರುತ್ತೆ? ಮನಸ್ಸಿನಿಂದ, ಸಾಕ್ಷಿಯಿಂದ ಈ ಸಂಶಯ ಎಂಬತಕ್ಕಂಥದ್ದು ಬರ್ತಕ್ಕಂಥದ್ದಲ್ಲ. ದ್ವಿಕೋಟಿ ಸ್ಮೃತಿಮಾನ್, ಪ್ರಾಮಾಣ್ಯ ಅಪ್ರಾಮಾಣ್ಯ ಎಂಬುದಾಗಿ 2 ಕೋಟಿಗಳ ಸ್ಮರಣೆ ಉಳ್ಳಂತಹ ಜನಃ ವ್ಯಕ್ತಿಯು ವಿಶೇಷ ದರ್ಶನಾಭಾವಾತ್
ಅಪ್ರಾಮಾಣ್ಯ ಪ್ರಾಮಾಣ್ಯ ಇವುಗಳನ್ನು ನಿರ್ಣಯ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಹಕಾರಿಯ ಜ್ಞಾನ ಇಲ್ಲದೇ ಇರುವುದರಿಂದ ತದರ್ಥಿ ಸನ್ ಅವನು ಎದುರುಗಡೆ ಇರತಕ್ಕಂತಹ ಆ ವಸ್ತುವನ್ನು ಬಯಸುವವನಾಗಿ ಅವನಿಗೆ ಬೇಕಾಗಿದೆ ಬಯಸುವವನಾಗಿ ತತ್ರ ಆ ವಸ್ತುವಿನ ವಿಷಯದಲ್ಲಿ ಮನಸ್ಸಿನಿಂದ ಸಂದಿಗ್ಧೆ ಸಂದೇಹ ಪಡ್ತಾನೆ. ಇದು ನೀರೋ ಅಲ್ಲವೋ ಎಂಬುದಾಗಿ ಸಂದೇಹ ಪಡ್ತಾನೆ. ನತು ಸಾಕ್ಷಿಣ ಸಾಕ್ಷಿಯಿಂದ ಅವನಿಗೆ ಸಂದೇಹ ಎಂಬತಕ್ಕಂಥದ್ದು ಬರೋದಿಲ್ಲ. ದ್ವಿಕೋಟಿ ಸ್ಮೃತಿಮಾನ್ ಪ್ರಾಮಾಣ್ಯ ಅಪ್ರಾಮಾಣ್ಯ ಎಂಬತಕ್ಕಂತಹ ಸಂಶಯದ ಎರಡು ಭಾಗಗಳ ಸ್ಮರಣೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಯು ವಿಶೇಷ ದರ್ಶನಾಭಾವಾತ್ ಪ್ರಮಾಣ ಅಥವಾ ಅಪ್ರಮಾಣ ಎಂಬುದಾಗಿ ನಿರ್ಣಯ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಹಕಾರಿ ಎಂಬತಕ್ಕಂಥದ್ದು ಇಲ್ಲದೇ ಇರುವುದರಿಂದ ತದರ್ಥಿ ಸನ್ ಎದುರುಗಡೆ ಇರತಕ್ಕಂತಹ ಆ ವಸ್ತುವನ್ನು ಬೇಕು ಎಂಬತಕ್ಕಂತಹ ಬಯಕೆ ಉಳ್ಳವನಾಗಿ ತತ್ರ ಆ ವಸ್ತುವಿನ ವಿಷಯದಲ್ಲಿ ಮನಸ್ಸಿನಿಂದ ಸಂದಿಗ್ಧೆ ಸಂದೇಹವನ್ನು ಹೊಂದ್ತಾ ಇದ್ದಾನೆ. ಸಾಕ್ಷಿಣ ಸಾಕ್ಷಿಯಿಂದ ನತು ಸಂದೇಹವನ್ನು ಹೊಂದುವುದಿಲ್ಲ. ತತ್ರ ಪ್ರಾಮಾಣ್ಯ ಸಂಶಯಂ ಉಪಪಾದಯತಿ ಅಂತ. ಜ್ಞಾನದ ಪ್ರಾಮಾಣ್ಯ ಸಂದೇಹ ಹೇಗೆ ಬರುತ್ತೆ ಅನ್ನೋದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ತತ್ರ ಅಂದರೆ ಜ್ಞಾನದಲ್ಲಿ, ತತ್ರ ಜ್ಞಾನೇ ಪ್ರಾಮಾಣ್ಯ ಸಂಶಯಂ ಪ್ರಾಮಾಣ್ಯ ಸಂಶಯವು ಹೇಗೆ ಬರುತ್ತೆ ಅನ್ನೋದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ದ್ವಿಕೋಟಿ ಅಂತಿದೆ, ಅಲ್ಲಿ ದ್ವಿಕೋಟಿ ಸ್ಮೃತಿಮಾನ್ ಅಂತಿದೆ. ಯಾವುದು ಎರಡು ಕೋಟಿಗಳು? ಎರಡು ಕೋಟಿ ಅಂದರೆ ಎರಡು ಅಂಶ, ಎರಡು ಭಾಗ. ಯಾವುದದು? ಪ್ರಮಾತ್ವ ಅಪ್ರಮಾತ್ವ, ಪ್ರಾಮಾಣ್ಯ ಅಪ್ರಾಮಾಣ್ಯ ಎಂಬತಕ್ಕಂತಹ ಎರಡು ಕೋಟಿ. ದ್ವಿಕೋಟಿ ಎರಡು ದೀರ್ಘ ಇಲ್ಲ. ಏಕೈಕ ಕೋಟಿ ನಿರ್ಣಾಯಕ ವಿಶೇಷ ದರ್ಶನಾಭಾವಾತ್ ದ್ವಿಕೋಟಿ ಸ್ಮೃತಿಮಾನ್ ಅಂತ. ಒಂದೊಂದು ಕೋಟಿಯನ್ನು, ಒಂದೊಂದು ಅಂಶವನ್ನು, ಒಂದೊಂದು ಭಾಗವನ್ನು, ಒಂದೊಂದು ಪ್ರಭೇದವನ್ನು ಇದೇ ಅಂತ ನಿರ್ಣಯ ಮಾಡಲಿಕ್ಕೆ ಸಹಕಾರಿ ಎಂಬತಕ್ಕಂಥದ್ದಿಲ್ಲ. ಏಕ ಅಪ್ರಾಮಾಣ್ಯ ಅದನ್ನು ನಿರ್ಣಯ ಮಾಡಲಿಕ್ಕೆ ಸಹಕಾರಿ ಇಲ್ಲ. ಪ್ರಮಾಣ ಅಂತ ನಿರ್ಣಯ ಮಾಡಲಿಕ್ಕೆ ಬೇಕಾದ ಸಹಕಾರಿ ಇಲ್ಲ. ಏಕೈಕ ಕೋಟಿ ನಿರ್ಣಾಯಕ ನಿರ್ಣಯನ ಮಾಡಲಿಕ್ಕೆ ಬೇಕಾದ ವಿಶೇಷ ದರ್ಶನ ಅಭಾವಾತ್ ಸಹಕಾರಿ ಎಂಬತಕ್ಕಂಥದ್ದು ಇಲ್ಲ. ಅದರಿಂದ ದ್ವಿಕೋಟಿ ಸ್ಮೃತಿಮಾನ್ ಎರಡು ಕೋಟಿ ಸ್ಮರಣೆ ಎಂಬತಕ್ಕಂಥದ್ದು ಬಂದಿದೆ. ಅಂತಹ ವ್ಯಕ್ತಿಯು ತದರ್ಥಿ ಅವನಿಗೆ ನೀರು ಬೇಕು ಅಂತಾಗಿದೆ, ಜಲಾರ್ಥಿ, ಅವನಿಗೆ ನೀರಿನ ಬಾಯಾರಿಕೆ ಆಗಿದೆ, ಅದರಿಂದ ನೀರು ಬೇಕು ಅಂತ ಅನಿಸಿದೆ. ಅಂಥವನು ತತ್ರ ಅಂತಿದೆ ಅಲ್ಲಿ ವಾಕ್ಯದಲ್ಲಿ. ತದರ್ಥಿ ತತ್ರ ಸಂದಿಗ್ಧೆ. ತತ್ರ ಅಂತಂದರೆ ಆ ಜ್ಞಾನ ಪ್ರಾಮಾಣ್ಯದಲ್ಲಿ ನೀರು ಅಂತ ಜ್ಞಾನ ಬಂದಿತ್ತು, ಆ ಜ್ಞಾನವು ಪ್ರಮಾಣವೋ ಅಪ್ರಮಾಣ ಎಂಬತಕ್ಕಂಥ ಜ್ಞಾನದ ಪ್ರಾಮಾಣ್ಯ ವಿಷಯದಲ್ಲಿ ಕರಣೇನ ಸಂದೇಹ ಬರಲಿಕ್ಕೆ ಯಾವುದು ಕಾರಣ? ಮನಸ್ಸಿನಿಂದ ಸಂದಿಗ್ಧೆ. ಇದಂ ಜ್ಞಾನಂ ನವಾ ಇತಿ ಸಂದೇಹಂ ಕುರುತೆ. ಇದು ಈ ಜ್ಞಾನವು ಪ್ರಮಾಣವೋ ಅಪ್ರಮಾಣವೋ ಎಂಬುದಾಗಿ ಸಂದೇಹವುಳ್ಳವನಾಗುತ್ತಾನೆ. ಮತ್ತು ಯಾವುದರಿಂದ ಅಲ್ಲ? ನತು ಸಾಕ್ಷಿಣ ಸಾಕ್ಷಿಯಿಂದ ಅಲ್ಲ. ವಿಕಲ್ಪರೂಪಂ ಹಿ ಮನೋ ಯತ ಆಹುಃ ಪುರಾತನಾಃ ಯತಶ್ಚ ಸಂಶಯಃ ಸಾಕ್ಷಿ ವೇದ್ಯ ದುಃಖ ಸುಖೇಶುನ. ಮನಸ್ಸು ಸಂದೇಹಕ್ಕೆ ಕಾರಣವಾಗಿದೆ, ಸಾಕ್ಷಿ ಸಂದೇಹಕ್ಕೆ ಕಾರಣ ಅಲ್ಲ. ಹಾಗೆ ಸಂದೇಹ ಬಂದಿದೆ ಅಂತಾದರೆ ಮನಸ್ಸಿನಿಂದ ಬಂದಿದೆ ಅಂತಂದು ಹೇಳಿದರು. ಮನಸ ನತು ಸಾಕ್ಷಿಣ ಅಂತ. ಹಾಗಾದರೆ ಆ ಸಂದೇಹವನ್ನು ಗ್ರಹಿಸ್ತಕ್ಕಂಥದ್ದು ಮನಸ್ಸು ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ. ಈ ಜ್ಞಾನಿಗಳಿದ್ದಾರಲ್ಲ, ಪುರಾತನಾಹ ಅಂತ. ಪುರಾತನ ಅಂತಂದರೆ ಹಿಂದಿದ್ದವರು ಅಂತ. ಹಿಂದಿದ್ದವರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಆ ಜ್ಞಾನಿಗಳು ಮನಸ್ಸು ಅದಿದೆಯಲ್ಲ, ಅದು ವಿಕಲ್ಪ ರೂಪಂ ಮನಃ ಅಂತ ಹೇಳ್ತಾರೆ. ಮನಸ್ಸು ಸಂಶಯ ರೂಪವಾದದ್ದು, ಸಂಶಯಾತ್ಮಕವಾದದ್ದು ಎಂಬುದಾಗಿ ಹೇಳಿದ್ದಾರೆ.
ಆ ಜ್ಞಾನಿಗಳು ಮನಸ್ಸಿನ ಬಗ್ಗೆ ಹೇಳಬೇಕಾದರೆ ಮನಸ್ಸು ಸಂಶಯಾತ್ಮಕವಾಗಿ ಎಂಬುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮನಸ್ಸು ಸಂಶಯಾತ್ಮಕವಾಗಿದೆ, ಆದ್ದರಿಂದ ಮನಸ್ಸಿಂದ ಸಂಶಯ ಬರುತ್ತೆ. ಇನ್ನು ಸಾಕ್ಷಿವೇದ್ಯ ಸುಖ ದುಃಖೇಶು ಸಂಶಯ ನ, ಸಾಕ್ಷಿ ಗ್ರಹಿಸಿರುವಂತಹ ಸುಖ ಅಥವಾ ದುಃಖ ಈ ವಿಷಯದಲ್ಲಿ ಯಾವತ್ತೂ ಸಂಶಯ ಇಲ್ಲ. ಯಾರು ಊಟ ಮಾಡಿದ್ರಿಂದ ಸುಖ ಆಗಿರುತ್ತೋ ಅವನಿಗೆ ನಂಗೆ ಸುಖ ಆಯಿತೋ ಇಲ್ಲೋ ಅಂತ ಸಂಶಯ ಬರುತ್ತಾ? ಚುಚ್ಚಿದಾಗ ನೋವಾಯಿತು, ದುಃಖ ಆಯಿತೋ ಇಲ್ಲೋ ಅಂತ ಸಂಶಯ ಬರುತ್ತಾ? ಯಾರಿಗೂ ಸುಖ ದುಃಖಗಳನ್ನು ಗ್ರಹಿಸ್ತಕ್ಕಂಥದ್ದು ಸಾಕ್ಷಿ. ಆ ಸುಖ ದುಃಖಗಳನ್ನು ಗ್ರಹಿಸ್ತಕ್ಕಂಥ ಸಾಕ್ಷಿಯಿಂದ ಏನು ಅನುಭವ ಬಂದಿದೆಯೋ ಆ ವಿಷಯದಲ್ಲಿ ಯಾರಿಗೂ ಸಂದೇಹ ಇಲ್ಲ. ಮಲಗಿದ್ದಾನೆ, ಚೆನ್ನಾಗಿ ನಿದ್ದೆ ಬಂದಿತ್ತು, ಎಚ್ಚರಿಕೆ ಆಯಿತು, ಅವನಿಗೆ ಸಂದೇಹ ಬರುತ್ತಾ ನಂಗೆ ಸುಖ ಆಯಿತೋ ಇಲ್ವೋ ಅಂತ? ಎದ್ದ ಮೇಲೆ ಏನು ಹೇಳ್ತಾನೆ? ಆರಾಮಾಗಿ ಮಲಗಿದ್ದೆ ಅಂತಲೇ ಹೇಳ್ತಾನೆ, ಸುಖವಾಗಿ ಮಲಗಿದ್ದೆ ಅಂತಾನೆ. ಹಾಗಾದರೆ ಅವನಿಗೆ ಆ ಸುಖ ಎಂಬತಕ್ಕಂಥದ್ದಾಗಿದೆ ಎಂಬತಕ್ಕಂಥ ವಿಷಯದಲ್ಲಿ ಯಾವತ್ತೂ ಸಂಶಯ ಎಂಬತಕ್ಕಂಥದ್ದಿಲ್ಲ. ಹಾಗೆ ದುಃಖ ಆಗಿದೆ, ಕೇವಲ ನಿದ್ರಾವಸ್ಥೆಯಲ್ಲಿ ಸುಖ ಆದದ್ದು ಮಾತ್ರ ಅಲ್ಲ, ಜಾಗೃತ ಅವಸ್ಥೆಯಲ್ಲಿ ದುಃಖ ಆಗಿರುತ್ತೆ. ಯಾವ ವ್ಯಕ್ತಿಯೂ ಕೂಡ ದುಃಖವನ್ನು ಸುಖ ಅಂತ ತಿಳ್ಕೊಳ್ಳಲ್ಲ, ಸುಖವನ್ನು ದುಃಖ ಅಂತ ತಿಳ್ಕೊಳ್ಳಲ್ಲ. ಸುಖ ಸಾಮಗ್ರಿಯನ್ನು ಬೇಕಾದರೆ ದುಃಖ ಸಾಮಗ್ರಿ ಅಂತ ತಿಳ್ಕೊಳ್ಬೋದು, ದುಃಖ ಸಾಮಗ್ರಿಯನ್ನು ಬೇಕಾದರೆ ಸುಖ ಸಾಮಗ್ರಿ ಅಂತ ತಿಳ್ಕೊಳ್ಬೋದು. ಯಾವ ಅನುಭವ ಬಂದಿದೆಯಲ್ಲ ಸುಖ ಮತ್ತು ದುಃಖ, ಆ ಸುಖವನ್ನು ದುಃಖ ಅಂತ ತಿಳ್ಕೊಳ್ಳೋದಿಲ್ಲ, ದುಃಖವನ್ನು ಸುಖ ಅಂತ ತಿಳ್ಕೊಳ್ಳೋದಿಲ್ಲ. ಸುಖ ಸಾಮಗ್ರಿ, ದುಃಖ ಸಾಮಗ್ರಿ, ಅದನ್ನೇನೇನು ತಿಳ್ಕೊಳ್ಬೋದು? ತಪ್ಪಾಗಿ ತಿಳ್ಕೊಳ್ಬೋದು. ನಾವೆಲ್ಲ ಅಂದ್ಕೊಳ್ತೇವೆ ನಮ್ಮ ಮನೆಯಲ್ಲಿ ಬೇಕಾದ ಹಾಗೆ ಎಲ್ಲ ಪದಾರ್ಥಗಳು ಇದೆ, ಇದು ಸುಖ ಸಾಮಗ್ರಿ ಅಂತ. ವಾಸ್ತವಿಕವಾಗಿ ಏನದು? ದುಃಖ ಸಾಮಗ್ರಿ. ಪುನಃ ಹುಟ್ಟು ಬರಲಿಕ್ಕೆ ಕಾರಣ ಆಯಿತು. ಯಾವಾಗಲೂ ಟಿ ವಿ ನೋಡ್ತಾ ಕೂತಿದ್ದರಿಂದ ಮುಂದಿನ ಜನ್ಮದಲ್ಲೂ ಟಿ ವಿ ನೋಡಲಿಕ್ಕೆ ಹುಟ್ಟಬೇಕಾಯಿತು. ಹಾಗಾದ್ರೆ ಏನಾಯಿತು? ನಾವು ಸುಖ ಸಾಮಗ್ರಿ ಅಂತ ಅಂದ್ಕೊಂಡಿದ್ದೇವೆ, ಅದೇನಾಗಿರುತ್ತೆ? ದುಃಖ ಸಾಮಗ್ರಿ ಆಗಿರುತ್ತೆ. ಹಾಂ ಅದು ಕೂಡ ಏನಾಗುತ್ತೆ? ಅದು ದುಃಖವೇ. ಹಾಂ ಸಾಮಗ್ರಿ ಕೆರ್ಕೊಳ್ಳೋದು. ಹಾಂ ಅದರಲ್ಲಿ ಆ ಕೆರ್ಕೊಳ್ತಕ್ಕಂತಹದ್ದು ಇದೆಯಲ್ಲ ಅದು ಸಾಮಗ್ರಿ. ಅದರಿಂದ ಆಗೋದೇನಿದೆ? ನಾವು ಕೆರ್ಕೊಳ್ಳೋದು ಸುಖ ಸಾಮಗ್ರಿ ಅಂತ ಅಂದ್ಕೊಂಡಿರ್ತೇವೆ. ಕೆರ್ಕೊಂಡ ಮೇಲೆ ಏನಾಗುತ್ತೆ? ದುಃಖವೇ ಆಗುತ್ತೆ. ಅವಾಗೇನಾದರೂ ಸುಖ ಆಗುತ್ತಾಗ? ಹಾಯ್ ಅಂತ ಅನಿಸುತ್ತಾ? ಇಲ್ಲ. ಅದರಿಂದ ಆ ಕೆರ್ಕೊಳ್ಳುವಿಕೆ ಎಂಬತಕ್ಕಂಥದ್ದು ದುಃಖ ಸಾಮಗ್ರಿ. ಅಂದರೆ ದುಃಖ ಸಾಮಗ್ರಿ ಸುಖ ಸಾಮಗ್ರಿ ಅಂತ ತಿಳ್ಕೊಳ್ಬೋದು, ಸುಖ ಸಾಮಗ್ರಿಯನ್ನು ದುಃಖ ಸಾಮಗ್ರಿ ಅಂತ ತಿಳ್ಕೊಳ್ಳೋದು. ಆದರೆ ಸುಖವನ್ನು ದುಃಖ ಅಂತಾಗಲಿ ಸುಖವನ್ನು ಸುಖ ಅಂತಾಗಲಿ ಯಾರೂ ಸಂಶಯ ಪಡೋದಿಲ್ಲ. ಯಾಕೆ? ಸುಖವನ್ನು ದುಃಖ ಅಂತಾಗಲಿ ದುಃಖವನ್ನು ಸುಖವಂತ ಅಂತಾಗಲಿ ಸಂಶಯಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ಅದೆಲ್ಲ ಸಾಕ್ಷಿವೇದ್ಯವಾದದ್ದು. ಸಾಕ್ಷಿಯಿಂದ ತಿಳಿಯಲ್ಪಟ್ಟಂತಹ ಸುಖ ದುಃಖಗಳ ವಿಷಯದಲ್ಲಿ ಯಾವತ್ತೂ ಸಂಶಯ ಬರಲ್ಲ. ಏನು ಹಂಗಂದ್ರೆ? ಏನು ಹಂಗಂದ್ರೆ? ಸುಖವನ್ನು ದುಃಖ ಅಂತ ತಿಳಿತಾರೆ, ದುಃಖವನ್ನು ಸುಖ ಅಂತ ತಿಳಿತಾರೆ ಅಂತ ಒಂದೇ ಥರ ಅಂದ್ರೇನು? ಅಲ್ಲ, ಹಾಗಲ್ಲ. ಅವ್ರಿಗೆ ಸುಖ ಆದರೆ ಸುಖವೇ ಆಗುತ್ತೆ, ಅದು ದುಃಖ ಆಗುತ್ತಾ? ಸುಖವನ್ನು ಸುಖ ಅಲ್ಲ ಅಂತ ತಿಳಿಯೋದು ಅಂದ್ರೆ ಏನರ್ಥ? ದುಃಖವನ್ನು ದುಃಖ ಅಲ್ಲ ಅಂತ ತಿಳಿಲಿಕ್ಕಾಗುತ್ತಾ? ಮತ್ತೇನು ಹಾಗಾದರೆ? ಸುಖ ದುಃಖ ಎರಡೂ ಕೂಡ ಅನುಭವಿಸಲೇಬೇಕಾದದ್ದು. ಸುಖ ಬಂದಾಗ ಅನುಭವಿಸದೇ ಇರಲಿಕ್ಕಾಗಲ್ಲ, ದುಃಖ ಬಂದಾಗಲೂ ಅನುಭವಿಸದೇ ಇರಲಿಕ್ಕಾಗಲ್ಲ. ಸುಖ ಬಂದಾಗ ಹೇಗೆ ಅನುಭವಿಸ್ತೇವೋ ದುಃಖ ಬಂದಾಗಲೂ ಅನುಭವಿಸಲೇಬೇಕು. ಅದೇ ಹೇಳಿದ್ದು. ಎರಡೂ ಬಂದಾಗ ಅನುಭವಿಸ್ತಾರೆ, ಎರಡೂ ಒಂದೇ ರೀತಿ ಅನುಭವಿಸ್ತಾರೆ. ಯಾಕೆ? ಎರಡೂ ನಾನು ಮಾಡಿದ್ದು ಅಂದ ಅನುಭವಿಸಲೇಬೇಕು. ಏನು? ಅಲ್ಲಿ ಅದು ಸಾಮಗ್ರಿ ಆಯಿತು, ಸಾಮಗ್ರಿ ಹೊರತು ಅದು ಸುಖ ಅಲ್ಲ. ಸುಖ ಸಾಮಗ್ರಿ, ಸುಖಕ್ಕೆ ಕಾರಣ ಅದು. ಅದೇ ಸುಖ ಎಲ್ಲಿಯೂ ಕೂಡ ಸುಖ ಆದಾಗ ಅದು ದುಃಖ ಆಗಿರಲ್ಲ.
ದುಃಖ ಎಂಬತಕ್ಕಂಥದ್ದು ಸುಖ ಆಗಲ್ಲ. ಸಾಮಗ್ರಿಗಳಿವೆ, ಅದನ್ನೇ ನಾನು ಹೇಳಿದ್ದು. ಸಾಮಗ್ರಿ ಸುಖ ಸಾಮಗ್ರಿಯನ್ನು ದುಃಖ ಸಾಮಗ್ರಿ ಅನ್ಕೋಬೋದು, ದುಃಖ ಸಾಮಗ್ರಿನೂ ಸುಖ ಸಾಮಗ್ರಿ ಅಂತ ಅನ್ಕೋಬೋದು. ಒಳ್ಳೆ ಶುಗರ್ ಇದ್ದವರಿಗೆ ಸ್ವೀಟ್ ತಿಂದರೆ ಸುಖ ಸಾಮಗ್ರಿ ಅನ್ಕೋತಾರೋ ಇಲ್ಲ? ಅದು ಸ್ವೀಟ್ ಎಂಬತಕ್ಕಂಥದ್ದು ಏನದು ದುಃಖ ಸಾಮಗ್ರಿ, ಆದರೆ ತಿಂತಾ ಇರಬೇಕಾದ್ರೆ ಅವರಿಗೆ ಸುಖ ಸಾಮಗ್ರಿ ಅಂತ ಅನಿಸುತ್ತೆ. ಆದರೆ ದುಃಖಕ್ಕೆ ಕಾರಣ ಅದು. ಹಾಂ ಹಾಂ ಅದು ಅಂದರೆ ಸುಖ ಸಾಮಗ್ರಿಯನ್ನು ದುಃಖ ಸಾಮಗ್ರಿ ಅಂತ ತಿಳ್ಕೊಳ್ಬೋದು. ಸುಖವನ್ನು ಸ್ವೀಟ್ ತಿಂದಾಗ ನಿಮಗೇನು ಆನಂದ ಆಯ್ತಲ್ಲ, ಆಗಲಿಲ್ಲ ಹೇಳ್ತೀರಾ? ನಂಗೆ ಶುಗರ್ ಇದೆ ತಿಂದೆ ಆನಂದ ಆಗಲಿಲ್ಲ ಹೇಳ್ತಾರಾ? ಇನ್ನೆರಡು ಹಾಕಿದರೆ ತಿಂತಿದ್ದೆ ಅಂತಾರೆ. ಹಾಗಾದರೆ ಆನಂದವೇ ಆಗೋದಲ್ಲ, ಅದು ದುಃಖ ಅಲ್ಲವೇ ಅಲ್ಲ. ಅದು ದುಃಖಕ್ಕೆ ಕಾರಣ ಆದ್ದರಿಂದಾಗಿ ಅದು ಸುಖ ಸಾಮಗ್ರಿ ಅಲ್ಲ, ಆದರೆ ಆದದ್ದು ಅವನಿಗೆ ಸುಖವೇ. ಮುಂದೆ ಆಗತಕ್ಕಂಥದ್ದು ಅವನಿಗೆ ಏನು ಪರಿಣಾಮ ಎಂಬತಕ್ಕಂಥದ್ದು ವಿಪರೀತವಾಗಿದೆ. ಸುಖ ಆದಾಗ ಶುಗರ್ ಇದ್ದವನಿಗೂ ಕೂಡ ಸ್ವೀಟ್ ತಿಂದರೆ ಸುಖವೇ ಆಗೋದಷ್ಟೇ ಹೊರತು ದುಃಖ ಆಗುತ್ತೆ ಅಂತಿಲ್ಲ. ಅದು ಸುಖವೇ, ಅದು ಸುಖ ಅಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಯತಃ ಯಾವ ಕಾರಣದಿಂದ ಪುರಾತನಾಹ ಪ್ರಾಚೀನರು ಜ್ಞಾನಿಗಳು ಮನಸ್ಸನ್ನು ವಿಕಲ್ಪರೂಪಂ ಸಂದೇಹ ಸ್ವರೂಪ ಎಂಬುದಾಗಿ ಆಹುಹು ಹೇಳುತ್ತಾರೋ, ಯತಶ್ಚ ಯಾವ ಕಾರಣದಿಂದ ಸಾಕ್ಷಿವೇದ್ಯ ದುಃಖ ಸುಖೇಶು ಸಾಕ್ಷಿಯಿಂದ ನಾವು ತಿಳಿಯುವಂತಹ ಸುಖ ದುಃಖಗಳ ವಿಷಯದಲ್ಲಿ ಸಂಶಯ ಸಂದೇಹವು ನ ಇಲ್ಲವೋ ಅತಃ ಆದ್ದರಿಂದ ಪುರುಷಃ ಜೀವನು ಸಾಕ್ಷಿಣ ಸಾಕ್ಷಿಯ ಮೂಲಕ ನ ಸಂದಿಗ್ಧೆ ಸಂದೇಹವನ್ನು ಹೊಂದುವುದಿಲ್ಲ. ಯತಃ ಯಾವ ಕಾರಣದಿಂದ ಪುರಾತನಾಹ ಹಿಂದಿನ ಜ್ಞಾನಿಗಳು ಮನಸ್ಸನ್ನು ವಿಕಲ್ಪರೂಪಂ ಸಂಶಯ ಸ್ವರೂಪ ಎಂಬುದಾಗಿ ಆಹುಹು ಹೇಳ್ತಾ ಇದ್ದಾರೋ, ಯತಶ್ಚ ಯಾವ ಕಾರಣದಿಂದ ಸಾಕ್ಷಿವೇದ್ಯ ದುಃಖ ಸುಖೇಶು ಸಾಕ್ಷಿಯಿಂದ ನಾವು ತಿಳಿಯುವ ಸುಖ ದುಃಖಗಳ ವಿಷಯದಲ್ಲಿ ಸಂಶಯ ಸಂದೇಹವು ನ ಇಲ್ಲವೋ ಅತಃ ಆದ್ದರಿಂದ ಪುರುಷಃ ವ್ಯಕ್ತಿ ಜೀವನು ಸಾಕ್ಷಿಣ ಸಾಕ್ಷಿಯ ಮೂಲಕ ನ ಸಂದಿಗ್ಧೆ ಸಂದೇಹವನ್ನು ಹೊಂದುವುದಿಲ್ಲ. ಹಿ ಅದು ಪ್ರಸಿದ್ಧ. ಮನಸ್ಸು ಅದು ವಿಕಲ್ಪ ಸಂಶಯ ರೂಪ ಎಂಬತಕ್ಕಂಥದ್ದು ಪ್ರಸಿದ್ಧವಾಗಿದೆ. ಮನಸಃ ಸಂಶಯ ಹೇತುತ್ವಂ ಪುರಾಣ ಪ್ರಕ್ರಿಯೆಯ ಉಪಪಾದಯತಿ ಅಂತ ಹಿಂದೆ ಹೇಳಿದರು. ಮನಸ್ಸು ಎಂಬತಕ್ಕಂಥದ್ದು ಸಂಶಯವನ್ನು ಹೊಂದುತ್ತೆ, ಮನಸ್ಸಿನ ಮೂಲಕ ಸಂಶಯ ಬರುತ್ತೆ ಅಂತ. ಈ ಮನಸ್ಸು ಸಂಶಯಕ್ಕೆ ಕಾರಣ ಆಗಿದೆ ಎಂಬತಕ್ಕಂಥದ್ದನ್ನು ಪುರಾಣದ ಪ್ರಕ್ರಿಯೆಯಿಂದಲೂ ಕೂಡ ಸಮರ್ಥನೆ ಮಾಡ್ತಾ ಇದ್ದಾರೆ. ಹಿ ಇತ್ಯನೇನ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಇತಿ ಪ್ರಸಿದ್ಧಿಂ ಸೂಚಯತಿ. ಹಿ ಅಂತಿದೆ, ಹಿ ಅಂತ ಹೇಳಿದ್ರಿಂದ ಅದು ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಶ್ರುತಿ. ಆ ಶ್ರುತಿಯಿಂದ ಮನಸ್ಸು ಅದು ಸಂಕಲ್ಪಾತ್ಮಕವಾದದ್ದು ಸಂದೇಹ ರೂಪವಾದದ್ದು ಎಂಬುದಾಗಿ ಪ್ರಸಿದ್ಧವಾಗಿದೆ ಅಂತ ಅರ್ಥ. ನಾನು ಸಾಕ್ಷಿಣ ಏವ ಸಂಶಯ ಕುತಃ ನ ಇತ್ಯತಃ. ಅಲ್ಲ, ಸಾಕ್ಷಿಯೇ ಸಂಶಯವನ್ನು ಕೂಡ ಗ್ರಹಿಸುತ್ತೆ, ಸಾಕ್ಷಿಯಿಂದಲೇ ಸಂಶಯ ಬರುತ್ತೆ ಅಂತ ಯಾಕೆ ಆಗಬಾರ್ದು? ಮನಸ್ಸಿನಿಂದಲೇ ಸಂಶಯ ಬರುತ್ತೆ ಅಂತ ಯಾಕೆ ಹೇಳ್ತೀರಾ? ಸಾಕ್ಷಿಯಿಂದಲೂ ಸಂಶಯ ಬರುತ್ತೆ ಅಂತ ಹೇಳ್ಬೋದಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಯತಶ್ಚ ಇತಿ. ಯತಶ್ಚ ಸಾಕ್ಷಿವೇದ್ಯ ದುಃಖ ಸುಖೇಶು ನ ಸಂಶಯ ಅಂತ. ಸಾಕ್ಷಿವೇದ್ಯ ಸುಖ ದುಃಖೇಶು ಯತಃ ಸಂಶಯ ನಾಸ್ತಿ ಅತಃ ನ ಸಾಕ್ಷಿಣ ಸಂದಿಗ್ಧೆ ಇತಿ ಪೂರ್ವೇಣ ಅನ್ವಯ ಅಂತ. ಅಲ್ಲಿಯೂ ಕೂಡ ಸಾಕ್ಷಿಯಿಂದ ತಿಳಿಯಲ್ಪಡುವಂತಹ ಸುಖ ದುಃಖಗಳ ವಿಷಯದಲ್ಲಿ ಸಂದೇಹ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಸಾಕ್ಷಿಯಿಂದ ಸಂಶಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಯಾದರೂ ಒಂದು ಕಡೆ ಸಾಕ್ಷಿಯಿಂದ ತಿಳಿಯಲ್ಪಡ್ತಕ್ಕಂಥದ್ರಲ್ಲಿ ಸಂದೇಹ ಬಂದದ್ದು ಕಂಡಿದ್ದರೆ ಆವಾಗ ಸಾಕ್ಷಿಯಿಂದ ಸಂಶಯ ಬರುತ್ತೆ ಅಂತ ಹೇಳ್ಬೋದಾಗಿತ್ತು. ಎಲ್ಲಿಯಾದರೂ ಒಂದು ಉದಾಹರಣೆ ಕೊಡಿ, ಸಾಕ್ಷಿಯಿಂದ ತಿಳಿಯಲ್ಪಟ್ಟದ್ರಲ್ಲಿ ಸಂದೇಹ ಬಂದಿದೆ ಎಂಬತಕ್ಕಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಬೇಕಲ್ಲ, ಎಲ್ಲಿಯೂ ಇಲ್ಲ. ಆದ್ದರಿಂದಾಗಿ ಸಾಕ್ಷಿಯು ಸಂಶಯವನ್ನು ಗ್ರಹಿಸುವುದಿಲ್ಲ. ಕಾಫಿಗ
ಏನಂತ ಅದನ್ನೇ ಹೇಳಿದ್ದು. ಸಾಕ್ಷಿ ಇದೆಯಲ್ಲ, ಆ ಸಾಕ್ಷಿ ಎಂಬತಕ್ಕಂಥದ್ದು ಕೆಲವರದ್ದು ಅಪ್ರಮಾಣ ಸ್ವರೂಪವೇ ಸಾಕ್ಷಿ, ವಿರುದ್ಧವಾದ್ದನ್ನೇ ಗ್ರಹಿಸುತ್ತೆ. ಅದೇ ಆ ಸಾಕ್ಷಿಯ ಸ್ವಭಾವ. ತಪ್ಪಾಗಿ ಗ್ರಹಿಸ್ತಕ್ಕಂಥದ್ದೇ ಆ ಸಾಕ್ಷಿಯ ಸ್ವಭಾವ. ಅಲ್ಲ, ತಪ್ಪಾಗಿ ಗ್ರಹಿಸಬೇಕಾದ ಸಾಕ್ಷಿ ತಪ್ಪಾಗಿಯೇ ಗ್ರಹಿಸ್ತು ಅಂತಂದರೆ ಸರಿ, ಅದು ಹೌದು. ತಪ್ಪಾಗಿ ಗ್ರಹಿಸಬೇಕಾದ ಸಾಕ್ಷಿ ತಪ್ಪಾಗಿಯೇ ಗ್ರಹಿಸಿದೆ ಅಂತಂದರೆ ಸರಿ ತಾನೇ? ನೀವು ನಿಮ್ಮ ಸಾಕ್ಷಿ ಇಟ್ಕೊಂಡು ಮಾತಾಡ್ತಿದ್ದೀರಾ, ಆಯಿತಾ? ನಿಮ್ಮ ಸಾಕ್ಷಿ ಎಲ್ಲ ಆತ್ಮ ಬೇರೆ ಬೇರೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ. ಆದ್ದರಿಂದ ಯಾರು ದುರ್ಜನರಿದ್ದಾರೋ ಅವರ ಇಂದ್ರಿಯ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ವಿಪರೀತ ಜ್ಞಾನವನ್ನೇ ಉಂಟು ಮಾಡುತ್ತೆ. ಮನಸ್ಸಿಂದ ಹೇಗೆ ಸಜ್ಜನರಿಗೆ ತಪ್ಪು ಜ್ಞಾನ ಬಂದಾಗ ಸಾಕ್ಷಿ ಎಂಬತಕ್ಕಂಥದ್ದು ತಟಸ್ಥವಾಗಿರುತ್ತೋ ಹಾಗೆ ದುರ್ಜನರಿಗೆ ಸರಿಯಾದ ಜ್ಞಾನ ಬಂದಾಗ ಸಾಕ್ಷಿ ತಟಸ್ಥವಾಗಿರುತ್ತೆ. ಹೌದು, ಅಲ್ಲಿ ಮನಸ್ಸಿನಿಂದ ಬಂದಿರುತ್ತೆ, ಅವರಿಗೆ ಸಂಶಯ ಬಂದಿರುತ್ತೆ. ಹಾಂ, ಬರಲಿಲ್ಲ. ಹೇಗೆ ಸಂಶಯ ಬಂದಾಗ ಮನಸ್ಸು ಎಂಬತಕ್ಕಂಥದ್ದು ಗ್ರಹಿಸುತ್ತೆ, ಸಾಕ್ಷಿ ತಟಸ್ಥವಾಗಿರುತ್ತೋ ಯಾರಿಗೆ? ಸಜ್ಜೀವರಿಗೆ. ಹಾಗೆ ದುರ್ಜೀವರಿಗಾಗಬೇಕಾದರೆ ಭಗವಂತನ ವಿಷಯದಲ್ಲಿ ಜ್ಞಾನ ಬಂದಾಗ ಆಗ ಮನಸ್ಸು ಅದನ್ನು ಗ್ರಹಿಸಿರುತ್ತೆ, ಸಾಕ್ಷಿ ಎಂಬತಕ್ಕಂಥದ್ದು ತಟಸ್ಥವಾಗಿರುತ್ತೆ. ಮನಸ್ಸಿಂದ ಬಂತು. ಯಾರಿಗೆ ಕೇಳ್ತಿದ್ದೀರಾ? ಹಾಂ, ಮನಸ್ಸಿನಿಂದ ಬಂತು. ಹಾಂ, ಬರಲಿಲ್ಲ. ಅಲ್ಲ, ಅವ್ರ ಹತ್ರ ಕೇಳಿ. ವಿಷ್ಣು ಸರ್ವೋತ್ತಮ ಎಂಬತಕ್ಕಂಥದ್ದು ಯಾರು ಒಪ್ತಾರೆ? ಸಜ್ಜನರು ಒಪ್ತಾರೆ. ಹಾಗಾದರೆ ಅವರಿಗೆ ವಿಷ್ಣು ಸರ್ವೋತ್ತಮ ಎಂಬತಕ್ಕಂಥ ಜ್ಞಾನ ಪ್ರಮಾಣ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಎಂಬತಕ್ಕಂಥದ್ದು ಯಾವಾಗಲೂ ಇರಲ್ಲ. ಹೌದು ಹೌದು, ಸಾಕ್ಷಿ ಹೇಳ್ತಾ ಇರ್ತೆ ಒಳಗಡೆ ವಿಷ್ಣು ಸರ್ವೋತ್ತಮ ಅಲ್ಲ, ವಿಷ್ಣು ಸರ್ವೋತ್ತಮ ಅಲ್ಲ ಅಂತ. ಅನ್ಯಥಾ ಜ್ಞಾನ ಇದ್ದೇ ಇರುತ್ತೆ. ಹೌದು, ನಮಗೂ ಹಾಗೇನೆ. ಈಗ ಸಂಶಯ ಬರುತ್ತಲ್ಲ, ಸಂಶಯ ಬಂದಾಗ ನಮಗೇನಾಗುತ್ತೆ? ಸಾಕ್ಷಿ ಕೆಲಸ ಮಾಡಲ್ಲ, ಮನಸ್ಸೇ ಕೆಲಸ ಮಾಡಿದೆ. ನೀರನ್ನು ನೋಡಿದಾಗ ನೀರು ಹೌದಾ ಅಲ್ವೋ ಅಂತ ಬಂತು. ಯಾಕೆ ತೋರಬಾರ್ದು? ನೋಡುವವರ ದೃಷ್ಟಿಯಲ್ಲಿ ಪರಮಾತ್ಮನ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅವನ ಸ್ವರೂಪ ಸರ್ವೋತ್ತಮವಾದದ್ದೇ, ಆಯಿತಾ? ಅದೇ ಮನಸ್ಸಿಂದ ಒಪ್ಕೊಂಡಿರೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವರು ಸರ್ವೋತ್ತಮ ಅಂತ ಒಪ್ಕೊಂಡ್ರು ಮನಸ್ಸಿನಿಂದ, ಸಾಕ್ಷಿಯಿಂದ ಒಪ್ಕೊಂಡಿಲ್ಲ. ಸಾಕ್ಷಿ ಏನು ಹೇಳುತ್ತೆ? ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ಹೇಳುತ್ತೆ. ಅಯಥಾರ್ಥ ಜ್ಞಾನವೇ, ವಿಪರೀತ ಜ್ಞಾನವೇ ಅವರ ಸಾಕ್ಷಿ. ಬಂದದ್ದು ವಿಷ್ಣು ಸರ್ವೋತ್ತಮ ಜ್ಞಾನ ಬಂತು ಅಂದರೆ ಮನಸ್ಸಿನಿಂದ ಬಂದಿದೆ, ಅವರಿಗೆ ಸಾಕ್ಷಿ ಗ್ರಹಿಸಿಲ್ಲ.
ವಿಷ್ಣು ಸರ್ವೋತ್ತಮ ಅಂತ ಗೊತ್ತಿಲ್ಲ ನಿಮ್ಗೆ ಹೇಳಿದ್ನ ನನಗೆ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ನಾ? ಯಾರು? ಧೃತರಾಷ್ಟ್ರನ ದುರ್ಯೋಧನನ? ಧೃತರಾಷ್ಟ್ರ ಎಂಬತಕ್ಕಂಥವನಿಗೆ ಮನಸ್ಸಿನಿಂದ ಅವನಿಗೆ ಅನ್ಯಥಾ ಜ್ಞಾನ ಬಂದಿತ್ತು. ದುರ್ಯೋಧನನಿಗೆ ಅಂತಾದರೆ ಹೇಳಿದ್ದು. ಧೃತರಾಷ್ಟ್ರನಿಗಾಗಬೇಕಾದರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇತ್ತು, ಸಾಕ್ಷಿಯಿಂದ ಇತ್ತು. ಮನಸ್ಸಿನಿಂದ ಅವನು ಪರಮಾತ್ಮನನ್ನು ತಪ್ಪಾಗಿ ತಿಳಿದಿದ್ದ. ಕಾಫಿ ಕೊಡಬೇಕಾ? 10 ನಿಮಿಷ ಬಿಟ್ಟು. ಹಾಂ